ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಈ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇವತ್ತು ಶಿವನಿಂದ ಸಂದೇಶಗಳನ್ನ ತರ್ತಾ ಇದ್ದೀವಿ. ಅವರ ಮೆಸೇಜಸ್ ಏನು, ಬ್ಲೆಸ್ಸಿಂಗ್ಸ್ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಮಗೆ ಈ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ. ನೋಡೋಣ ಇವತ್ತನ ಟ್ಯಾರೋ ರೀಡಿಂಗಲ್ಲಿ. ಸೊ ನನ್ನ ಥ್ರೋಟ್ ಆಗಾಗ ಸರಿ ಮಾಡ್ಕೊಳ್ತಾ ಇದ್ರೆ ಅಥವಾ ಕೆಮ್ಮಿದ್ರೆ ಐ ಆಮ್ ಸೋ ಸಾರಿ. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿರೋ ಥರ ಇದೆ ನನಗೆ. ಸೊ ಐ ಮೇ ನಾಟ್ ಸೌಂಡ್ ರೆಗ್ಯುಲರ್ ಆಗಿ ಇರೋ ಥರ. ಸೊ ಐ ಅಪಾಲಜೈಸ್ ಇನ್ ಅಡ್ವಾನ್ಸ್. ಆಲ್ ರೈಟ್. ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ನ. ಶಿವನಿಂದ ಮೆಸೇಜಸ್, ಬ್ಲೆಸ್ಸಿಂಗ್ಸ್ ಏನು ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಲೆಟ್ಸ್ ಬಿಗಿನ್ ಟುಡೇಸ್ ರೀಡಿಂಗ್. ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕಾರ್ಡು, ಈ ಇಮೇಜ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಪರ್ಟಿಕ್ಯುಲರ್ ಇಮೇಜ್. ಇದು ಕೈಲಾಸ ಪರ್ವತ ಥರ ಇದೆ, ಮೌಂಟ್ ಕೈಲಾಶ್. ಓಕೆ, ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಶಿವನಿಂದ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಸಂದೇಶ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಂದ ನಮಗೆ ಬರ್ತಾ ಇರುವಂಥ ಬ್ಲೆಸ್ಸಿಂಗ್ಸು, ಮೆಸೇಜಸ್ಸು ಎಲ್ಲ ನೋಡೋಣ ಇವತ್ತಿನ ರೀಡಿಂಗಲ್ಲಿ. ರೈಟ್. ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಶುರು ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಇವತ್ತಿನ ಸಂದೇಶ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಂದ. ನೀವು ಲಾಸ್ಟ್ 7 days ಎನರ್ಜಿ ಪ್ರೆಡಿಕ್ಷನ್ ರೀಡಿಂಗಲ್ಲಿ ನೀವು ಫಸ್ಟ್ ಗ್ರೂಪ್ ಸೆಲೆಕ್ಟ್ ಮಾಡಿಕೊಂಡು ಈ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮತ್ತೆ ಫಸ್ಟ್ ಗ್ರೂಪನ್ನು, ಈ ಕಾರ್ಡನ್ನ, ಐ ಥಿಂಕ್ ಇಟ್ ಈಸ್ ವೆರಿ ರಿಲೇಟೆಡ್. ಯಾಕೆಂದರೆ ಆ ಗ್ರೂಪಲ್ಲಿ ನಾನು ಹೇಳಿದ್ದೆ ಮೋಸ್ಟ್ಲಿ ಶಿವರಾತ್ರಿ ಹಬ್ಬದ ಈ ಸಪ್ರೇಟ್ ರೀಡಿಂಗ್ ಮಾಡಿದಾಗ ನಿಮಗೆ ಎಕ್ಸ್ಟ್ರಾ ಮೆಸೇಜಸ್ ಬರ್ಬೋದು ಅಂತ. ಲುಕ್ಸ್ ಲೈಕ್ ಇದು ಅದರ ಕಂಟಿನ್ಯೂಯೇಷನು. ಅದು ನೋಡಿಲ್ಲ ಅಂದರೂ ಪರವಾಗಿಲ್ಲ, ಈ ಮೆಸೇಜಸ್ ನಿಮಗೆ ಡೆಫಿನೆಟ್ ಆಗಿ ಈ ಸಮಯದಲ್ಲಿ ನೀವು ಕೇಳಬೇಕಾಗಿರುವಂಥದ್ದು ಶಿವನಿಂದ ಬರ್ತಾ ಇರುವಂಥ ಇಂಪಾರ್ಟೆಂಟ್ ಮೆಸೇಜಸ್. ಇವಾಗ ಡೆಫಿನೆಟ್ ಆಗಿ ಈ ಕಾರ್ಡನ್ನ ನೋಡ್ತಾ ಇದ್ರೆ ಮತ್ತೆ ಈ ಎನರ್ಜಿ ನಿಮ್ಮ ಗ್ರೂಪ್ನ ಎನರ್ಜಿಗೆ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಎನರ್ಜಿ ಲೆವೆಲ್ ಬಂದು ತುಂಬ ಶಿಫ್ಟ್ ಆಗ್ತಾ ಇದೆ. ಮತ್ತು ನಿಮ್ಮನ್ನು ನೀವು ತುಂಬ ಬದಲಾವಣೆ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಎಷ್ಟೊಂದು ಚೇಂಜಸ್ ನಿಮ್ಮ ಜೀವನದಲ್ಲಿ ಮಾಡುವಂಥ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ. ಮತ್ತು ಆತ್ಮಮಟ್ಟದಲ್ಲಿ ಇನ್ನೂ ಡೀಪಾಗಿ ಹೋಗ್ತಾ ಇದ್ದೀರಾ. ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ, ನೀವು ಯಾರು ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಟ್ರೂತ್ಫುಲ್ಲಾಗಿ, ಆನೆಸ್ಟ್ ಆಗಿ, ಅಥೆಂಟಿಕ್ ಆಗಿ ನೀವು ಯಾರು ಅಂತ ಹೇಳಿ ಪ್ರಪಂಚಕ್ಕೆ ನಿಮ್ಮನ್ನು ನೀವು ತೋರಿಸೋದಕ್ಕೆ ನೀವು ತಯಾರಾಗ್ತಾ ಇರೋ ಥರ ಇದೆ. ಮತ್ತು ಹಾವನ್ನ ತೋರಿಸ್ತಾ ಇದ್ದಾರೆ. ಶಿವ ಬಂದು ಮೆಡಿಟೇಟಿವ್ ಪೋಸಲ್ಲಿ ಕೂತಿದ್ದಾರೆ. ಆಬ್ಸಲ್ಯೂಟ್ಲಿ ಸ್ಟಿಲ್ನೆಸ್, ಯಾವುದೇ ರೀತಿಯಾದಂಥ ಮೂವ್ಮೆಂಟ್ಸ್ ಇಲ್ಲ, ಯಾವುದೇ ಚಲನ ಇಲ್ಲ, ಯಾವುದೇ ಗಾಳಿ ಶಬ್ದ ಏನೂ ಇಲ್ಲ. ಇಟ್ ಈಸ್ ಆಲ್ ಸ್ಟಿಲ್. ಬಟ್ ಶಿವನ ಕತ್ತಲಿರೋ ಹಾವು ಮಾತ್ರ ಮೂವ್ ಆಗ್ತಾ ಇರೋ ಥರ ಇದೆ, ಸ್ಲೋ ಆಗಿ. ಮತ್ತು ಹಾವು ಮೂವ್ ಆಗ್ತಾ ಇರೋದು, ಐ ಆಮ್ ಗೆಟಿಂಗ್ ದಿಸ್ ಎನರ್ಜಿ ಆಫ್ ಸ್ನೇಕ್. ಮತ್ತು ಅಂದರೆ ಹಾವು ಬಂದು ಯಾವಾಗಲೂ ಇಟ್ ಈಸ್ ರೆಪ್ರೆಸೆಂಟೇಷನ್ ಆಫ್ ಟ್ರಾನ್ಸ್ಫಾರ್ಮೇಷನ್. ಆ ಹಾವು ಮಾತ್ರ ಮೂವ್ ಆಗ್ತಾ ಇರೋದು, ಬೇರೆ ಇನ್ನೆಲ್ಲ ಸ್ಟಿಲ್ ಆಗಿರೋದು. ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ತುಂಬ ಸ್ಟಿಲ್ನೆಸ್ ಇರ್ಬೋದು. ಎಕ್ಸ್ಟರ್ನಲಿ ಅಷ್ಟೊಂದು ಬದಲಾವಣೆಗಳು ಕಾಣದೇ ಇರ್ಬೋದು. ಹಾವು ಬಂದು ನಮ್ಮ ಇಂಟರ್ನಲ್ ಚೇಂಜಸ್ಸು, ನಮ್ಮ ಹಳೆ ಸ್ಕಿನ್ನ, ಹಳೆ ಸ್ಟೋರಿನ, ಹಳೆ ಪ್ಯಾಟರ್ನ್ಸ್ನ, ಹಳೆ ಎನರ್ಜಿನ, ಹಳೆ ಥರ ಜೀವನ ಮಾಡೋದನ್ನ, ಇಷ್ಟು ದಿನ ಹೀಗೆ ಮಾಡ್ತಿದ್ದೆ, ಇನ್ನು ಮುಂದೆ ಹೀಗೆ ಮಾಡೋಕ್ಕಾಗೋದಿಲ್ಲ, ನನ್ನನ್ನು ನಾನು ಬದಲಾಯಿಸ್ಕೊಳ್ಬೇಕು ಇಂಟರ್ನಲಿ ಎಕ್ಸ್ಟರ್ನಲಿ ಅಂತ ಹೇಳಿ ನಾವು ಆ ನಿರ್ಧಾರ ಮಾಡಿರೋ ಸಂಕೇತ ಅದು. ಹಾವು ಮಾತ್ರ ಮೂವ್ ಆಗ್ತಾ ಇರೋದು, ಮಿಕ್ಕಿದೆಲ್ಲ ಸ್ಟಿಲ್ ಆಗಿರೋದು. ಸೊ ನೀವು ಎಕ್ಸ್ಟರ್ನಲಿ ನೀವು ಅಷ್ಟೊಂದು ಚೇಂಜಸ್ ಕಾಣಿಸ್ಲಿಲ್ಲ ಅಂತ ಅಂದ್ರೂ ಶಿವನ ಕತ್ತಲಿರೋ ಹಾವು ಮೂವ್ ಆಗ್ತಾ ಇರೋಂಥ ಇಮೇಜು ಇಟ್ ಈಸ್ ಅಬೌಟ್ ಯುವರ್ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಷನ್. ನಿಮ್ಮ ಒಳಗಡೆಯಿಂದ ಈ ಹಳೆ ಸ್ಟೋರಿನೆಲ್ಲ ರಿಲೀಸ್ ಮಾಡ್ತಾ ಇರೋದು. ಮತ್ತು ಈ ಹಾವು ಆ ಸಮಯ ಬಂದಾಗ ತನ್ನ ಸ್ಕಿನ್ನನ್ನು ಶೆಡ್ ಮಾಡಿಬಿಟ್ಟು, ತನ್ನ ಸ್ಕಿನ್ನನ್ನು ರಿಲೀಸ್ ಮಾಡಿಬಿಟ್ಟು ಆ ಹೊಸ ಸ್ಕಿನ್ನನ್ನು ಮತ್ತು ಹೊಸ ಎನರ್ಜಿನ ಇನ್ವೈಟ್ ಮಾಡುತ್ತೆ. ಸೊ ಅದರ ಸಂಕೇತ ನಿಮ್ಮ ಪಾಸ್ಟ್ನ ನೀವು ರಿಲೀಸ್ ಮಾಡಿ ನೀವು ಮುಂದೆ ಹೋಗೋದಕ್ಕೆ, ನಿಮ್ಮನ್ನು ನೀವು ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ
ಮಾಡ್ಕೊಳ್ಳೋದಕ್ಕೆ ನೀವು ತುಂಬ ಆ ರೆಡಿನೆಸ್ಸಲ್ಲಿದ್ದೀರಾ, ರೈಪ್ನೆಸ್ನಲ್ಲಿದ್ದೀರಾ. ಯು ಆರ್ ರೆಡಿ ನಿಮ್ಮ ನೆಕ್ಸ್ಟ್ ಲೈಫ್ನ ಅಥವಾ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅದನ್ನು ನಿಮ್ಮ ಜೀವನದಲ್ಲಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಸೊ ಶಿವನಿಂದ ಬರ್ತಾ ಇರೋವಂಥ ಮೆಸೇಜು, ನಿಮಗೆ ಬೇಕಾಗಿರುವಂಥ ಮೆಡಿಸಿನ್ನು ಅಥವಾ ನಿಮಗೆ ಬೇಕಾಗಿರುವಂಥ ಸಂದೇಶ, ಆ ಹಾವು ಹೇಗೆ ತನ್ನ ಸ್ಕಿನ್ನನ್ನು ಶೆಡ್ ಮಾಡುತ್ತೆ, ತನ್ನ ಸ್ಕಿನ್ ಅದು ತನ್ನ ಮೇಲೆ ಇದ್ದಿದ್ದಂಥದ್ದು, ಬಟ್ ಇತ್ತು ಅಂತ ಮಾತ್ರಕ್ಕೆ ಅದನ್ನು ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿರೋದಿಲ್ಲ. ಟೈಮ್ ಬಂದಾಗ ಅದನ್ನು ಶೆಡ್ ಮಾಡುತ್ತೆ. ಟೈಮ್ ಬಂದಾಗ ಯಾವುದನ್ನು ರಿಲೀಸ್ ಮಾಡಬೇಕು ರಿಲೀಸ್ ಮಾಡಿ ಮುಂದೆ ಹೋಗ್ತಾ ಇರುತ್ತೆ. ಹೊಸ ಸ್ಕಿನ್ನು, ಹೊಸ ಥರ ಫ್ರೆಶ್ ಎನರ್ಜಿ, ಆ ಶೈನಿ ಎನರ್ಜಿ, ಆ ಹೊಸ ಸ್ಕಿನ್ ಮತ್ತೆ ಬಂದಾಗ ಇಟ್ ವಿಲ್ ಬಿ ಸೋ ಶೈನಿ, ಸೋ ಬ್ಯೂಟಿಫುಲ್. ಸೊ ಅದು ಹಳೇದನ್ನು ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಸೊ ಶಿವನಿಂದ ಬರ್ತಾ ಇರುವಂಥ ಮೆಸೇಜು, ನಿಮಗೆ ಹಳೇದನ್ನು ಹಿಡಿದಿಡೋವಂಥ ಪ್ರಯತ್ನ ಮಾಡಬೇಡಿ. ಯಾಕೆಂದರೆ ಯು ಆರ್ ಶೆಡಿಂಗ್ ಓಲ್ಡ್ ಸ್ಕಿನ್. ಹಳೆ ಸ್ಕಿನ್ನ, ಹಳೆ ಎನರ್ಜಿನ, ಹಳೆತನನ, ಹಳೆ ಥರ ಜೀವನ ಮಾಡೋದನ್ನು ಪ್ರತಿಯೊಂದನ್ನು ರಿಲೀಸ್ ಮಾಡ್ತಾ ಇದ್ದೀರಾ. ಯು ಆರ್ ಬಿಕಮಿಂಗ್ ಅ ಬ್ರ್ಯಾಂಡ್ ನ್ಯೂ ಪರ್ಸನ್, ಬ್ರ್ಯಾಂಡ್ ನ್ಯೂ ವರ್ಷನ್. ನಿಮಗೆ ಗೊತ್ತಿಲ್ಲದೆ ಇರೋವಂಥ ನಿಮ್ಮ ತನನ ನೀವು ಆಚೆ ತರ್ತಾ ಇದ್ದೀರಾ. ಸೊ ಬಿ ಓಪನ್. ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ, ಈ ಹೊಸತನನ, ಹೊಸ ರೀತಿ ಜೀವನ ಮಾಡಬೇಕು ಅನ್ನೋವಂಥ ನಿಮ್ಮ ಆಸೆನ, ಯು ಆರ್ ಬಿಕಮಿಂಗ್ ಅ ನ್ಯೂ ಪರ್ಸನ್. ಓಕೆ, ಅದನ್ನು ಶಿವನಿಂದ ಬರ್ತಾ ಇರೋವಂಥ ಆ ಇಮೇಜು, ಆ ಹಾವು ಎಲ್ಲ ಸ್ಟಿಲ್ ಆಗಿದೆ. ಹೊರಗಡೆ ಇಡೀ ಪ್ರಪಂಚ ಸ್ಟಿಲ್ ಆಗಿದೆ. ಬಟ್ ನೀವು ನಿಮ್ಮ ಒಳಗಡೆ ಆಗ್ತಾ ಇರೋ ಬದಲಾವಣೆ ಹೊರಗಡೆ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಯಾರು ಅದನ್ನು ನೋಡಿದ್ರೇನು ತಿಳ್ಕೊಳ್ಳೋ ಅಂಥ ಮೈಂಡ್ ಸೆಟ್ಟಲ್ಲಿ ಜನರು ಇರೋದಿಲ್ಲ ಇಡೀ ಪ್ರಪಂಚದಲ್ಲಿ. ನಿಮಗೇನೆ ಈ ಶಿಫ್ಟು ಬಂದು ಸ್ಲೋ ಆಗಿ, ಸಾಫ್ಟಾಗಿ ಗೊತ್ತಾಗ್ತಾ ಇದೆ. ಅಷ್ಟು ಆಳವಾಗಿ ಗೊತ್ತಾಗಲಿಲ್ಲ ಅಂತಂದ್ರೂ ನಿಮ್ಮ ಎಷ್ಟೊಂದು ಲೇಯರ್ಸ್ ಇದೆ. ನಿಮ್ಮದು ಈ ಎಷ್ಟೊಂದು ಕಣ್ಗಳು ಬಂದು ಲೇಯರ್ಸ್ನ ತೋರಿಸ್ತಾ ಇರೋದು. ನಿಮ್ಮಲ್ಲಿರುವಂಥ ಆ ಲೇಯರ್ಸ್ನ ರಿಲೀಸ್ ಮಾಡ್ತಾ ಇದ್ದೀರಾ. ಹಳೆ ಲೇಯರ್ಸ್ನೆಲ್ಲ ತೆಗೆದುಹಾಕ್ತಾ ಇದ್ದೀರಾ. ಈ ಹೊಸ ಎನರ್ಜಿಗೆ, ಹೊಸ ಲೈಫ್ಗೆ, ಅಥವಾ ನಿಮ್ಮ ಒಂದು ಈ ಬ್ರ್ಯಾಂಡ್ ನ್ಯೂ ವರ್ಷನ್ಗೆ ನೀವು ರೆಡಿ ಆಗಿದ್ದೀರಾ ಅಥವಾ ರೆಡಿ ಆಗ್ತಿದ್ದೀರಾ ಅಥವಾ ಆ ಒಂದು ದಾರಿನಲ್ಲಿದ್ದೀರಾ. ಸೊ ಇವತ್ತು ಶಿವ ನಿಮಗೆ ಕೊಡ್ತಾ ಇರುವಂಥ ಮೆಸೇಜು ಮತ್ತು ಬ್ಲೆಸ್ಸಿಂಗ್ಸು ಮತ್ತು ಅಡ್ವೈಸ್ ಬಂದು, ಆ ಹಳೆ ದಿನ ಭದ್ರವಾಗಿ ಹಿಡ್ಕೊಳ್ಳೋ ಅಂಥ ಪ್ರಯತ್ನ ಪಡಬೇಡಿ. ಅಟ್ಯಾಚ್ಮೆಂಟ್ಗಳು ಇಟ್ಕೊಳ್ದಿರಾ, ಹೇಗೆ ನಾನು ಯಾವ ಸಮಯದಲ್ಲಿ ಎಂಡ್ ಆಗಬೇಕು ಹೆದರ್ಕೊಳ್ದಿರ ಎಂಡ್ ಮಾಡ್ತೀನಿ, ಹೆದರ್ಕೊಳ್ದಿರ ಬದಲಾಯಿಸ್ತೀನಿ, ಆಲೋಚನೆ ಮಾಡಿದಿರ ಇದು ಬೇಕು ಅಂತ ಹೇಳಿ ನಾನು ಅದನ್ನು ಕ್ಲಿಂಗ್ ಮಾಡ್ಕೊಳ್ದಿರ, ಅದನ್ನು ಐ ಆಮ್ ನಾಟ್ ಗೋಯಿಂಗ್ ಟು ಕ್ಲಿಂಗ್, ಐ ಆಮ್ ರೆಡಿ ಟು ರಿಲೀಸ್. ಓಕೆ, ಸೊ ಅದು ಮುಖ್ಯವಾದಂಥ ಸಂದೇಶ ನಿಮಗೆ ಶಿವನಿಂದ ಬರ್ತಾ ಇರೋದು. ಬಿ ರೆಡಿ ಟು ರಿಲೀಸ್. ಯಾಕೆಂದರೆ ನೀವು ಹೊಸ ಎನರ್ಜಿನ, ಹೊಸ ತನನ ಅಥವಾ ನಿಮ್ಮ ಒಳಗಡೆ ಇದ್ದಂಥ ಹೊಸ ವ್ಯಕ್ತಿತ್ವನ, ನಿಮಗೆ ಗೊತ್ತಿಲ್ಲದೆ ಇರೋವಂಥದ್ದನ್ನು ಆಚೆಗೆ ತರ್ತಾ ಇದ್ದೀರಾ. ಲೈಕ್ ಯು ಆರ್ ಬಿಕಮಿಂಗ್ ಅ ಬ್ರ್ಯಾಂಡ್ ನ್ಯೂ ಪರ್ಸನ್. ಅದು ಬರ್ತಾ ಇರುವಂಥ ಇಂಪಾರ್ಟೆಂಟ್ ಮೆಸೇಜು ನಿಮ್ಮ ಗ್ರೂಪಿಗೆ, ಗ್ರೂಪ್ ನಂಬರ್ 1, ವಿಚ್ ಈಸ್ ವೆರಿ ಡೀಪ್. ಆ್ಯಕ್ಚುಲಿ ಎಷ್ಟೊಂದು ಲೇಯರ್ಸ್ ಇದೆ ನಿಮ್ಮ ಗ್ರೂಪಲ್ಲಿ ಬರ್ತಾ ಇರೋವಂಥ ಮೆಸೇಜಸ್ಸು. ಸೊ ಯಾವುದು ರೆಸನೇಟ್ ಆಗ್ತಾ ಇದೆ ಅದನ್ನು ತಗೊಳ್ಳಿ. ಬಟ್ ಡೆಫಿನೆಟ್ಲಿ ಯು ಆರ್ ಶೆಡಿಂಗ್ ಅ ಲಾಟ್ ಆಫ್ ಸ್ಕಿನ್. ಮತ್ತು ನಿಮ್ಮ ಫ್ಯೂಚರಿಗೆ ನೀವು ರೆಡಿ ಆಗ್ತಾ ಇರೋದು ವಿತ್ ದಿಸ್ ಕಾರ್ಡ್ ಹಿಯರ್, ಅಪ್ಪರ್ ವರ್ಲ್ಡ್, ದ ಫ್ಯೂಚರ್. ನಿಮ್ಮ ಫ್ಯೂಚರ್ ಬಗ್ಗೆ ಮಾತಾಡ್ತಾ ಇರೋದು ಶಿವ. ಇವತ್ತನ ಈ ರೀಡಿಂಗಲ್ಲಿ ನಿಮಗೆ ನಿಮ್ಮ ಪಾಸ್ಟ್ ಇಟ್ ಈಸ್ ಓವರ್. ನೀವು ಯಾವುದೇ ಇದು ಕಾಲಚಕ್ರಕ್ಕೂ ತೋರಿಸ್ತಾ ಇರೋದು, ಕಾರ್ಮಿಕ್ ಎನರ್ಜಿನ ಕೂಡ ತೋರಿಸ್ತಾ ಇರೋದು. ನಿಮ್ಮ ಈ ಹಳೆ ಕಾರ್ಮಿಕ್ ಎನರ್ಜಿನ ನೀವು ರಿಲೀಸ್ ಮಾಡಿದ್ದೀರಾ. ಯು ಆರ್ ಮೂವಿಂಗ್ ಫಾರ್ವರ್ಡ್. ಅದಕ್ಕೆ ಆ ಹಾವನ್ನ ತೋರಿಸಿದ್ದು, ಹಾವು ಸ್ಕಿನ್ನನ್ನು ರಿಲೀಸ್ ಮಾಡ್ತಾರೆ, ಆ ಪೊರೆ ಬಿಡ್ತಾ ಇರೋದನ್ನ ತೋರಿಸಿದ್ದು. ಸೊ ದಟ್ ಇಟ್ ಈಸ್ ಅಡಾಪ್ಟಿಂಗ್. ಹಾವು ಬಂದು ಅಡಾಪ್ಟಬಿಲಿಟಿ ಕೂಡ, ಸಿಚುವೇಶನ್ಗೆ ತಕ್ಕಂಗೆ ತನ್ನನ್ನು ತಾನು ಅಡಾಪ್ಟ್ ಮಾಡ್ಕೊಳ್ಳೋದು, ಹೇಗೆ ಸರ್ವೈವ್ ಆಗೋದು, ಹೇಗೆ ಆ ಪರಿಸ್ಥಿತಿಗೆ ತಕ್ಕಂತೆ ನಾನು ಹೊಂದ್ಕೊಳ್ಳೋದು ಅಥವಾ ಬದಲಾಯಿಸ್ಕೊಳ್ಳೋದು. ನಾವು 1960s 1950s ಇರೋ ಥರ 2024 ಇರೋದಕ್ಕಾಗಲ್ಲ. ಆಲೋಚನೆಗಳು, ವಿಚಾರಗಳು, ಅನುಭವಗಳು ಪ್ರತಿಯೊಂದು ಬದಲಾಗ್ತಾ ಇರುತ್ತೆ. ನಾವು ಹಿಂಗೆ ಮಾಡ್ತಿದ್ವಿ, ನಾವು ಹಾಗೆ ಮಾಡ್ತೀವಿ ಅಂತೇಳಿ ಕಂಟಿನ್ಯೂ ಮಾಡಿದಾಗ ಇದು AI ಬಂದಿರೋ ಅಂಥ ಈ ಒಂದು ಎರಾ ಇದು 2024 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್
ಎಷ್ಟೊಂದು ಟೆಕ್ನಾಲಜಿ, ಎಷ್ಟೊಂದು ಅಪ್ಲಿಕೇಶನ್ಸು ನಮ್ಮ ಲೈಫನ್ನ ಸಿಂಪ್ಲಿಫೈ ಮಾಡೋದಕ್ಕೆ. ಸೊ ನಾವಿನ್ನೂ ಹಳೆ ಥರನೇ ಮಾಡ್ತೀವಿ ಅಂದರೆ ಈ ಸ್ಮಾರ್ಟಾಗಿ ಜೀವನ ಮಾಡೋರು, ಕೆಲಸ ಮಾಡೋರು ಮುಂದೆ ಹೋಗ್ತಾ ಇರ್ತಾರೆ, ಅವರ ಬಿಸ್ನೆಸ್ಸಲ್ಲಿ ಟೆಕ್ನಾಲಜಿಗಳನ್ನೆಲ್ಲ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಬಟ್ ನಾವು ಇದ್ದಲ್ಲೇ ಇರ್ತೀವಿ ಅಂತ ಅಂದರೆ ನಮ್ಮ ಬೆಳವಣಿಗೆನ ನಾವೇ ತಡೀತಾ ಇರೋದು. ಸೊ ಬಿಕಮ್ ದಿಸ್ ಬ್ರ್ಯಾಂಡ್ ನ್ಯೂ ಎನರ್ಜಿ. ಏಕೆಂದರೆ ಈ ಚಕ್ರ ಬಂದು ನಿಮ್ಮ ಫೇವರಲ್ಲಿ ತಿರುಗ್ತಾ ಇರೋವಂಥ ಸಮಯ, ನಿಮ್ಮ ಹಳೆ ಲೇಯರ್ಸ್ನ ನೀವು ಶೆಡ್ ಮಾಡ್ತಾ ಇರೋವಂಥ ಸಮಯ, ಮತ್ತು ಈ ಸೈಕಲ್ನ ಬ್ರೇಕ್ ಮಾಡ್ತಾ ಇರೋವಂಥ ಸಮಯ. ನೀವು ಯು ಆರ್ ಎಂಟರಿಂಗ್ ಅ ಡಿಫ್ರೆಂಟ್ ಫೇಸ್. ಇವಾಗ ಹೊಸ ಫೇಸ್ಗೆ ಎಂಟರ್ ಆಗ್ತಾ ಇದ್ದೀರಾ. ಹಳೆ ಸ್ಕಿನ್ನನ್ನು ಅದಕ್ಕೆ ಶೆಡ್ ಮಾಡೋದು ಇಂಪಾರ್ಟೆಂಟ್ ಅಂತ ಹೇಳಿದ್ದು. ಸೊ ದಟ್ ಈ ಹೊಸ ಅನುಭವನ, ಹೊಸತನನ ನಿಮ್ಮ ಜೀವನದಲ್ಲಿ ನೀವು ಈಸಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಆಗಲಿ ಅಂತ ಹೇಳಿ. ಸೊ ಕಂಪ್ಲೀಟ್ಲಿ ನಿಮ್ಮ ಫೋಕಸ್ ಬಂದು ನಿಮ್ಮ ಫ್ಯೂಚರ್ ಮೇಲೆ. ಶಿವನಿಂದ ಬರ್ತಾ ಇರೋವಂಥ ಮೆಸೇಜಸಲ್ಲಿ ಬರ್ತಾ ಇರೋದು ಫೋಕಸ್ ಆನ್ ಯುವರ್ ಫ್ಯೂಚರ್. ಯಾ ಅಬ್ಸಲ್ಯೂಟ್ಲಿ, ವಿ ಹ್ಯಾವ್ ಕಾರ್ಡ್ ಡೆತ್ ಹಿಯರ್. ಸೊ ಡೆತ್ ಬಂದು ಇಟ್ ಈಸ್ ಅಬೌಟ್ ಶೆಡ್ಡಿಂಗ್ ಸ್ಕಿನ್. ಮತ್ತು ಆ ಹಾವು ತನ್ನ ಪೊರೆನ ಬಿಡೋದು, ಇಟ್ ಈಸ್ ಡೆತ್, ಎಂಡ್ ಆಫ್ ಸೈಕಲ್. ಒಂದು ಫೇಸ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಫೇಸ್ಗೆ ಹೋಗ್ತಾ ಇರೋದು. ಪಾಸ್ಟನ್ನು ಎಂಡ್ ಮಾಡಿ ಫ್ಯೂಚರ್ ಕಡೆಗೆ ನಾವು ತಿರುಗ್ತಾ ಇರೋದು. ಹಳೇದನ್ನು ರಿಲೀಸ್ ಮಾಡಿ ಹೊಸದನ್ನು ಇನ್ವೈಟ್ ಮಾಡ್ತಾ ಇರೋದು. ನೀವು ಇದೆಲ್ಲ ನೋಡ್ತಾ ಇದ್ರೆ ದೆರ್ ಇಸ್ ಲಾಡ್ ಆಫ್ ಆ್ಯಕ್ಟಿವೇಶನ್ಸ್ ನಿಮ್ಮ ಒಳಗಡೆ. ಸೊ ಇದನ್ನೇ ಹೇಳ್ತಾ ಇರೋದು, ಹೊರಗಡೆ ಜನರಿಗೆ ಅಥವಾ ನಿಮಗೇನೆ ಅಷ್ಟೊಂದು ಚೇಂಜಸ್ಸು ಹೊರಗಡೆ ಗೊತ್ತಾಗಲಿಲ್ಲ ಅಂದ್ರೂ ನಿಮ್ಮ ಒಳಗಡೆ ಸುಮಾರು ಬದಲಾವಣೆಗಳಾಗ್ತಾ ಇದೆ. ಎನರ್ಜಿ ಲೆವೆಲಲ್ಲಿ, ಕಾರ್ಮಿಕ್ ಲೆವೆಲಲ್ಲಿ ಎಷ್ಟೊಂದು ನೆಗೆಟಿವ್ ಕರ್ಮ, ಪಾಸ್ಟ್ ಕರ್ಮನ ರಿಲೀಸ್ ಮಾಡ್ತಾ ಇದ್ದೀರಾ. ಈ ಹೊಸ ಫೇಸ್ಗೆ ಇಲ್ಲಿ ನೀವು ನಿಂತಿರೋದು. ಹಳೆ ಸ್ಕಿನ್ನನ್ನು ಶೆಡ್ ಮಾಡಿದಾಗ, ಹಳೆಯದನ್ನೆಲ್ಲ ನೀವು ಬಿಡೋದಕ್ಕೆ ರೆಡಿ ಆದಾಗ, ಯಾವುದನ್ನು ಭದ್ರವಾಗಿ ಇಟ್ಕೊಳ್ದಿರ, ಅಟ್ಯಾಚ್ಮೆಂಟ್ ಇಲ್ದಿರ, ಐ ಆಮ್ ರೆಡಿ ಫಾರ್ ದಿಸ್ ನ್ಯೂನೆಸ್ ಅಂತ ಹೇಳಿ ನೀವು ನಿಂತಾಗ ಈ ಪೋರ್ಟಲ್ ಓಪನ್ ಆಗುತ್ತೆ, ಈ ಹೊಸ ಡೋರ್ ಓಪನ್ ಆಗುತ್ತೆ. ಈ ಡೋರ್ ಒಳಗಡೆ ನೀವು, ಈ ಪೋರ್ಟಲ್ ಒಳಗಡೆ ನೀವು ನಡ್ಕೊಂಡು ಹೋದಾಗ ಆ ಪೋರ್ಟಲ್ನ ಆ ಕಡೆ ಸೈಡಲ್ಲಿ ಇಟ್ ಈಸ್ ಅ ಡಿಫ್ರೆಂಟ್ ಫ್ಯೂಚರ್ ಆಲ್ ಟುಗೆದರ್. ನಿಮ್ಮ ಪಾಸ್ಟ್ ಹೇಗಿತ್ತು, ನಿಮ್ಮ ಫ್ಯೂಚರ್ಗೂ ನಿಮ್ಮ ಪಾಸ್ಟ್ಗೂ ಸಂಬಂಧನೇ ಇಲ್ಲದೇ ಇರೋ ಅಂಥ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ನೀವು ಇನ್ವೈಟ್ ಮಾಡ್ತಾ ಇರೋದು. ಸೊ ಈ ಪೋರ್ಟಲ್ ಒಳಗಡೆ ನಡೆಯೋದಕ್ಕೆ ಹೆದರ್ಕೊಳ್ಬೇಡಿ. ಯಾಕೆಂದರೆ ಈ ವ್ಯಕ್ತಿ ಈ ಪೋರ್ಟಲ್ ಎಂಟ್ರೆನ್ಸ್ನಲ್ಲಿ ನಿಂತಿರೋದು, ಇವ್ರಿಗೆ ಗೊತ್ತಿಲ್ಲ ಈ ಪೋರ್ಟಲ್ ಎಂಟರ್ ಆಗಿ ನಾನು ಆ ಕಡೆಗೆ ಹೋದಾಗ ಏನಿದೆ ಅಂತ ಹೇಳಿ. ಬಟ್ ಅವರ ಜೊತೆ ಇರೋದು ಎರಡು ನಂಬಿಕೆಗಳು. ಒಂದು, ಹಳೇದನ್ನು ನಾನು ಬಿಡ್ತೀನಿ. ಇನ್ನೊಂದು, ನನ್ನ ಫ್ಯೂಚರ್ನ ನನ್ನ ಪಾಸ್ಟ್ಗಿಂತ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ರೆಡಿ ಇದ್ದೀನಿ ಈ ಹೊಸತನನ ನನ್ನ ಜೀವನಕ್ಕೆ ಇನ್ವೈಟ್ ಮಾಡೋದಕ್ಕೆ. ಮತ್ತು ನನ್ನ ಹೈಯರ್ ಪವರ್ಸು, ನಾನು ನಂಬಿರೋ ಅಂಥ ಪ್ರತಿಯೊಂದು ಹೈಯರ್ ಬೀಯಿಂಗ್ಸು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಶ್ಯೂರ್ ಏನಿದೆ ಈ ಪೋರ್ಟಲಿಂದ ಆ ಕಡೆ ಹೋದರೆ ಅಂತ ಗೊತ್ತಿಲ್ಲ. ಬಟ್ ಐ ಆಮ್ ವೆರಿ ಶ್ಯೂರ್ ಇಟ್ ಈಸ್ ಗುಡ್, ಇಟ್ ಈಸ್ ಪಾಸಿಟಿವ್, ಇಟ್ ಈಸ್ ವಂಡರ್ಫುಲ್. ಏಕೆಂದರೆ ಇಷ್ಟು ಲೈಟ್ ತುಂಬಿರೋ ಅಂಥ, ಇಷ್ಟು ಎನರ್ಜೆಟಿಕ್ ಆಗಿರೋ ಪೋರ್ಟಲಿಂದ ನಾವು ನಡ್ಕೊಂಡು ಆ ಕಡೆ ಹೋದಾಗ ಇದು ಡಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ವೀಕ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಗೋಯಿಂಗ್ ಟು ಬಿ ಅ ಬ್ರೈಟ್ ಫ್ಯೂಚರ್. ಏಕೆಂದರೆ ಈ ಕಾರ್ಡಲ್ಲಿ ಫ್ಯೂಚರ್ನ ತೋರಿಸ್ತಾ ಇರೋದು, ಈ ಕಾರ್ಡಲ್ಲಿ ನೀವು ಫ್ಯೂಚರ್ಗೆ ಎಂಟರ್ ಆಗೋದನ್ನ ತೋರಿಸ್ತಾ ಇರೋದು. ಬಟ್ ಈ ಫ್ಯೂಚರ್ಗೆ ನೀವು ಎಂಟರ್ ಆಗೋದಕ್ಕೆ ನಿಮಗೆ ಪರ್ಮಿಷನ್ ಯಾವಾಗ ಸಿಗುತ್ತೆ, ಅಥವಾ ನಿಮಗೆ ನೀವು ಹೇಗೆ ಪರ್ಮಿಷನ್ ಕೊಡ್ತೀರಾ ಅಂದರೆ, ಈ ಹಳೆ ಸೈಕಲ್ನ ಕಂಪ್ಲೀಟ್ಲಿ ಕ್ಲೋಸ್ ಮಾಡೋದಕ್ಕೆ ರೆಡಿ ಆದಾಗ, ಹಿಡಿದಿಟ್ಕೊಳ್ಳೋ ಪ್ರಯತ್ನ ಪಡೆದಿದ್ದಾಗ, ಅಟ್ಯಾಚ್ಮೆಂಟ್ಗಳನ್ನ ರಿಲೀಸ್ ಮಾಡಿದಾಗ ನಿಮ್ಮ ಪಾಸ್ಟಿಂದ. ಪಾಸ್ಟ್ ಇಸ್ ಇನ್ ದ ಪಾಸ್ಟ್ ಅಂತ ಹೇಳಿ ಯಾರು ಯಾವ ರೀತಿ ಡಿಸಪಾಯಿಂಟ್ಮೆಂಟ್ಸ್ ಆಗಿರ್ಬೋದು, ಹಾರ್ಟ್ ಬ್ರೇಕ್ಸ್ ಆಗಿರ್ಬೋದು, ನೋವಾಗಿರ್ಬೋದು, ಏನೆಲ್ಲ ಆಗಿರ್ಬೋದು, ಫೇಲ್ಯೂರ್ಸ್ ಆಗಿರ್ಬೋದು, ಬಟ್ ಅದು ಎಂಡ್ ಆಫ್ ಸ್ಟೋರಿ ಅಲ್ಲ. ನನ್ನ ಸ್ಟೋರಿ ಇಷ್ಟು ಸುಲಭವಾಗಿ ಎಂಡ್ ಆಗೋದಿಲ್ಲ. ದಿಸ್ ಈಸ್ ಜಸ್ಟ್ ಆನ್ ಇಂಟರ್ಮಿಷನ್. ಐ ಮೀನ್ ಇನ್ನೂ ಇವಾಗ ನಾನು ಎಂಟರ್ ಆಗ್ತಾ ಇರೋದು ನನ್ನ ಆ್ಯಕ್ಚುಯಲ್ ಪವರ್ಫುಲ್ ಸ್ಟೋರಿಗೆ ಅಂತ ಹೇಳಿ. ವೆನ್ ಯು ಆರ್ ಎಂಟರಿಂಗ್, ಸೊ ಯು ಕ್ಯಾನ್ ಸಿ ಆಲ್ ದ ಸರ್ಕಲ್, ಮತ್ತು ಇಲ್ಲಿ ಝೋಡಿಯಾಕ್ ಸೈನ್, ಕಾರ್ಮಿಕ್ ಸೈಕಲ್, ಇದೆಲ್ಲ ಎಂಡ್ ಆಗಿ ಲೈಕ್ ಯು ಆರ್ ಎಂಟರಿಂಗ್ ಇನ್ ಟು ಅ ನ್ಯೂ ಫ್ಯೂಚರ್ ಆಲ್ ಟುಗೆದರ್. ಈ ಹೊಸ ಫ್ಯೂಚರ್ಗೆ, ಹೊಸ ಎನರ್ಜಿಗೆ ನೀವು ಎಂಟರ್ ಆಗ್ತಾ ಇರೋದು, ಹೊಸ ರಿಯಾಲಿಟಿಗೆ ನೀವು ಎಂಟರ್ ಆಗ್ತಾ ಇರೋದು. ಲೈಕ್ ನಾವು ನಿಮ್ಮ ಪಾಸ್ಟನ್ನ, ನಿಮ್ಮ ಇವಾಗಿನ ಎನರ್ಜಿನ ನೀವು ಕಂಪೇರ್ ಮಾಡಿದ್ರೆ, ಅಂದರೆ ನೆಕ್ಸ್ಟ್ 1-2-3 ಇಯರ್ಸಲ್ಲಿ ಇಟ್ ವಿಲ್ ಬಿ ಟೋಟಲಿ ಡಿಫ್ರೆಂಟ್ ನಿಮ್ಮ ಲೈಫು. ನೀವು ಈ ಧೈರ್ಯ ಮಾಡಿ ಈ ಅನ್ನೋನ್ಗೆ ಎಂಟರ್ ಆದಾಗ. ಸೊ ಶಿವನಿಂದ ಇವತ್ತು ಬರ್ತಾ ಇರೋಂಥ ಮೆಸೇಜಸ್ಸು ನಿಮಗೆ ಗ್ರೂಪ್ ನಂಬರ್ 1, ಡೋಂಟ್ ಬಿ ಅಫ್ರೇಡ್.
ಎಸ್ಪೆಷಲಿ ಅನ್ನೋನ್. ಏಕೆಂದರೆ ನೆಕ್ಸ್ಟ್ ಏನು ಅಂತ ನಮಗೆ ಗೊತ್ತಿಲ್ಲ. ನಂಬಿಕೆ ಒಂದೇ ನಮಗೆ ಧೈರ್ಯನ ಕೊಡೋದು. ಏನೇ ಆಗಲಿ ನನ್ನ ಕೈಲಿ ಇದನ್ನು ಮಾಡೋದಕ್ಕೆ ಸಾಧ್ಯ, ಏನೇ ಆಗಲಿ ನಾನು ಈ ಪೋರ್ಟಲ್ನ ದಾಟೋದಕ್ಕೆ ನನ್ನ ಕೈಲಿ ಸಾಧ್ಯ. ಐ ಬಿಲೀವ್ ಇನ್ ಮೈ ಸೆಲ್ಫ್. ಈ ಸಮಯದಲ್ಲಿ ನಿಮಗೆ ಬೇಕಾಗಿರೋದು ನಿಮ್ಮ ಮೇಲೆ ನಿಮಗೆ ದೃಢವಾದ ನಂಬಿಕೆ, ನೀವು ನಡೀತಾ ಇರೋ ದಾರಿ ಮೇಲೆ ದೃಢವಾದ ನಂಬಿಕೆ, ಮತ್ತು ನಿಮ್ಮ ಹೈಯರ್ ಪವರ್ಸು, ಶಿವ ಎಸ್ಪೆಷಲಿ ಇವತ್ತನ ರೀಡಿಂಗಲ್ಲಿ ಬರ್ತಾ ಇರೋದು ಶಿವನ ಮೇಲೆ, ಅಥವಾ ನೀವು ನಂಬಿರೋವಂಥ ಎಲ್ಲ ಹೈಯರ್ ಪವರ್ಸ್ ಮೇಲೆ, ಯೂನಿವರ್ಸ್ ಮೇಲೆ ದೃಢವಾದ ನಂಬಿಕೆ. ಯಾಕೆಂದರೆ ನೀವು ಆ ಬೋಟಲ್ಲಿ ಕೂತ್ಕೊಂಡಿದ್ದೀರಾ, ಆ ಬೋಟನ್ನು ನೀವು ನಡೆಸ್ತಾ ಇಲ್ಲ ಈ ಸಮಯದಲ್ಲಿ, ಆ ಬೋಟನ್ನು ಶಿವ ನಡೆಸ್ತಾ ಇರೋದು ಅಥವಾ ಹೈಯರ್ ಪವರ್ಸ್ ನಡೆಸ್ತಾ ಇರೋದು. ನೀವು ಯಾವ ಕಡೆಗೆ ಹೋಗ್ಬೇಕು ಅನ್ನೋದನ್ನು ಈ ಸಮಯದಲ್ಲಿ ಅಷ್ಟೊಂದು ನಿಮ್ಮ ಕೈಯಲ್ಲಿಲ್ಲ. ಯಾಕೆಂದರೆ ನೀವು ಮಾಡಬೇಕಾಗಿರೋ ಕೆಲಸ ಎಲ್ಲ ಮಾಡಿದ್ದೀರಾ, ನೀವು ಕಲಿಬೇಕಾಗಿರೋದೆಲ್ಲ ಕಲ್ತಿದ್ದೀರಾ, ಅಥವಾ ಕಲಿಯುವಂಥ ಪ್ರಯತ್ನನ ನಿಮ್ಮ ಫುಲ್ ಎಫರ್ಟ್ನ ಹಾಕಿ ಈ ಪ್ರಯತ್ನನ ಪಟ್ಟಿದ್ದೀರಾ. ನೀವು ಈ ಸಿಚುವೇಶನಿಂದ ಆಚೆ ಬರೋದಕ್ಕೆ, ಕಲಿಯೋದಕ್ಕೆ, ಬಿಡೋದಕ್ಕೆ. ಸೊ ಇದು ಲಾಸ್ಟ್ ಎಫರ್ಟ್, ಲಾಸ್ಟ್ ಪುಷ್ ನಿಮಗೆ ಶಿವನಿಂದ ಬರ್ತಾ ಇರೋವಂಥ ಈ ಸಂದೇಶಗಳು. ಯು ಆರ್ ರೆಡಿ ಟು ಎಂಡ್ ದ ಪಾಸ್ಟ್ ಟು ಎಂಟರ್ ದ ಫ್ಯೂಚರ್. ಓಕೆ, ನಿಮ್ಮ ಅಫರ್ಮೇಷನು ಇವತ್ತಿನ ರೀಡಿಂಗಲ್ಲಿ ಐ ಆಮ್ ರೆಡಿ ಟು ಎಂಟರ್ ಇನ್ ಟು ಮೈ ಬ್ರೈಟ್ ಫ್ಯೂಚರ್. ನಾನೇನು ಹೇಳಬೇಕಾಗಿಲ್ಲ. ಈ ಕಾರ್ಡ್ನ ಆ್ಯಕ್ಚುಲಿ ನಾನು ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟು ಬರೀ ಈ ಕಾರ್ಡ್ಸ್ನ ನೋಡಿದ್ರೇನೋ ಯು ಕ್ಯಾನ್ ಕ್ಲಿಯರ್ಲಿ ಸಿ ನಿಮ್ಮ ಬ್ರೈಟ್ ಫ್ಯೂಚರ್ಗೆ ನೀವು ಎಂಟರ್ ಆಗ್ತಾ ಇರೋದು, ನಿಮ್ಮ ಪಾಸ್ಟ್ ಸೈಕಲ್ನ ಕ್ಲೋಸ್ ಮಾಡಿರೋದು, ನಿಮ್ಮ ಲೇಯರ್ಸ್ನ ನೀವು ಶೆಡ್ ಮಾಡ್ತಾ ಇರೋದು, ಹೊಸ ರಿಯಾಲಿಟಿಗೆ ಎಂಟರ್ ಆಗ್ತಾ ಇರೋದು. Again, the entire message is about ending past, entering your future, bright future. ಮತ್ತು ಸೆಕೆಂಡ್ ಲೇಯರ್ ಈ ಮೆಸೇಜಲ್ಲಿ ಫ್ಯೂಚರಲ್ಲಿ ಏನಿದೆ ಅನ್ನೋದು ಮುಖ್ಯ ಅಲ್ಲ. ನೀವು ಅಲ್ಲಿ ನಡೆಯೋದಕ್ಕೆ, ನಂಬೋದಕ್ಕೆ, ಆ ದಾರಿನ ಬಿಡ್ದಿರ ನಿಮ್ಮನ್ನು ನೀವು ನಿಮ್ಮ ಕೈನ ನೀವು ಹಿಡ್ಕೊಂಡು ಈ ದಾರಿನ ನೀವು ಚೂಸ್ ಮಾಡೋದಕ್ಕೆ ಮುಂದೆ ಹೋಗೋದನ್ನು, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಈ ಸಮಯದಲ್ಲಿ. ಸೊ ನಿಮ್ಮ ಮೇಜರ್ ಸಿಂಬಲ್ ಈ ಸಮಯದಲ್ಲಿ ಹಾವು, ಸ್ನೇಕ್, ಮತ್ತು ನಂಬರ್ 13 ಈಸ್ ವೆರಿ ಪ್ರಾಮಿನೆಂಟ್ ನಿಮಗೆ. ದಟ್ ಈಸ್ ಡೆತ್ ಕಾರ್ಡ್ ಟ್ಯಾರೋನಲ್ಲಿ. And number 13 is about the endings. So ಮತ್ತೆ 13 ಆ್ಯಡ್ ಮಾಡಿದಾಗ ಇಟ್ ಈಸ್ 4, ಇಟ್ ಈಸ್ ಅಬೌಟ್ ಫೌಂಡೇಶನ್. ಸೊ ಈ ಸಮಯದಲ್ಲಿ ಎಷ್ಟೊಂದು ಎನರ್ಜಿ ಲೆವೆಲಲ್ಲಿ ಅಪ್ಗ್ರೇಡೇಷನ್ಸ್ ಆಗ್ತಾ ಇದೆ, ನಿಮ್ಮ ಎನರ್ಜಿ ಎಲಿವೇಟ್ ಆಗ್ತಾ ಇದೆ, ಆ್ಯಂಡ್ ಯು ಆರ್ ಮೂವಿಂಗ್ ಫಾರ್ವರ್ಡ್. ಗ್ರೂಪ್ ನಂಬರ್ 1. ಮತ್ತು ಇನ್ನೊಂದು ನಿಮಗೆ ಫೈನಲ್ ಆಗಿ ಕನ್ಫರ್ಮ್ ಮಾಡ್ತಾ ಇರೋದು, ಹೊರಗಡೆ ಏನು ಬದಲಾವಣೆ ಕಾಣ್ತಿಲ್ಲ ಅಂದ ಮಾತ್ರಕ್ಕೆ ಬದಲಾವಣೆ ಆಗ್ತಿಲ್ಲ ಅಂತಲ್ಲ. ನಿಮ್ಮ ಒಳಗಡೆ ಎಷ್ಟೊಂದು ಬದಲಾವಣೆಗಳಾಗ್ತಾ ಇದೆ. ನಿಮ್ಮ ಎನರ್ಜೆಟಿಕಲ್ ಸ್ಟೇಜಲ್ಲಿ ನಿಮ್ಮ ಕಾರ್ಮಿಕ್ ಸೈಕಲ್ ಎಂಡ್ ಆಗ್ತಾ ಇದೆ, ಪಾಸ್ಟ್ ಕಾರ್ಮಿಕ್ ಸೈಕಲ್. ಸೊ ಈ ಕಾರ್ಮಿಕ್ ಸೈಕಲ್ ಎಂಡ್ ಆಗಿ ಇದು ಕ್ಲೋಸ್ ಆದ ತಕ್ಷಣ ಈ ಹೊಸ ಸೈಕಲ್ ಓಪನ್ ಆಗ್ತಾ ಇದೆ. ದ ಪಾಸಿಟಿವ್ ಒನ್, ದ ಬ್ರೈಟ್ ಒನ್, ಆ್ಯಂಡ್ ಅ ಬ್ಯೂಟಿಫುಲ್ ಲೈಫ್ ಅಹೆಡ್. ಓಕೆ, ಸೊ ಅದು ನಿಮ್ಮ ಸಂದೇಶಗಳು, ಶಿವನಿಂದ ಬರ್ತಾ ಇರುವಂಥ ಸಂದೇಶಗಳು ಈ ಸಮಯದಲ್ಲಿ ನಿಮಗೆ. ಸೊ ಹೋಪ್ಫುಲಿ ಇದು ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ದಿಸ್ ಈಸ್ ಮಲ್ಟಿಪಲ್ ಲೇಯರ್ಡ್ ಡೀಪ್ ಮೆಸೇಜ್ ನಿಮಗೆ. ಐ ರಿಯಲಿ ಹೋಪ್ ಇದು ರೆಸನೇಟ್ ಆಯಿತು ಅಂತ ಹೇಳಿ. ಇಟ್ ವಾಸ್ ರಿಯಲಿ ಅಮೇಝಿಂಗ್ ಮೆಸೇಜ್. ಆಲ್ ರೈಟ್, ಸೊ ಹ್ಯಾಪಿ ಶಿವರಾತ್ರಿ, ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಐ ವಿಶ್ ಯು ಅ ವಂಡರ್ಫುಲ್ ಬ್ರೈಟ್ ಫ್ಯೂಚರ್ ಅಹೆಡ್. ಕೆಳಗಡೆ ಕಮೆಂಟ್ ಮಾಡಿ ಐ ಆಮ್ ರೆಡಿ ಫಾರ್ ಮೈ ಬ್ರೈಟ್ ಫ್ಯೂಚರ್ ಅಂತ ಹೇಳಿ. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಡ್ಸತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಬಿಕಾಸ್ ಯುವರ್ ಪಾಸ್ಟ್ ಕಾರ್ಮಿಕ್ ಸೈಕಲ್ ಇಸ್ ಓವರ್. ಈ ಪಾಸಿಟಿವ್ ಸೈಕಲ್ಗೆ ಮೂವ್ ಆಗ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಆಲ್ ರೈಟ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸ್ವಾಗತ. ಗ್ರೂಪ್ ನಂಬರ್ 2. ನೀವು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಂದ ಸಂದೇಶಗಳು. ನಿಮ್ಮ ಗ್ರೂಪ್ಗೆ ಕನೆಕ್ಟ್ ಆದ ತಕ್ಷಣ ನನಗೆ ಕಾಣಿಸಿದ್ದಂಥ ಕಣ್ಣಿಗೆ ಕಟ್ಟಿದಂಗೆ, ಲೈಕ್ ಕಣ್ಣು ಮುಂದೆನೇ ಆಗ್ತಾ ಇರೋ ಥರ ಟೈಗರ್, ಹುಲಿ ನಿಂತಿರೋ ಅಂಥದ್ದು, ಇನ್ನೊಂದು ಶಿವ ಹುಲಿ ಚರ್ಮನ ಧರಿಸಿರೋ ಅಂಥದ್ದು. ಮತ್ತು ಶಿವ ಆ್ಯಕ್ಚುಲಿ ಈ ಕೈಲಾಸ ಪರ್ವತದ ಮುಂದೆ ಶಿವ ತನ್ನ ತ್ರಿಶೂಲ ಇಟ್ಕೊಂಡು ಆಳವಾಗಿ ದೀರ್ಘವಾಗಿ ನೋಡ್ತಾ ಇರೋವಂಥದ್ದು. ಬಟ್ ಪವರ್ಫುಲ್ಲಾಗಿ ನೋಡ್ತಾ ಇರೋವಂಥದ್ದು. ಬರೀ ನಿಂತಿರೋದಷ್ಟೆಲ್ಲ, ನಿಂತಿದ್ದಾರೆ ಅಂತ ಮಾತ್ರಕ್ಕೆ ಏನು ಮಾಡ್ತಿಲ್ಲ ಅಂತಲ್ಲ. ಹಿ ಸ್ಟ್ಯಾಂಡಿಂಗ್ ಬಟ್ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇರೋದು ಅವರ
ಅವ್ರು ಧರಿಸಿರೋಂಥ ಆ ಚರ್ಮದ ಹುಲಿ ಚರ್ಮದ್ದು ಬಟ್ಟೆ ಏನು ಧರಿಸ್ಕೊಳ್ತಾರೆ ಅವರು, ಅದನ್ನು ಕಾಣಿಸ್ತಾ ಇರೋದು, ವಿಚ್ ಈಸ್ ವೆರಿ ವೆರಿ ಪ್ರಾಮಿನೆಂಟ್. ಟೈಗರ್ಸ್ ಎನರ್ಜಿ, ಟೈಗರ್ಸ್ ಪವರ್. ಶಿವ ಅದನ್ನು ಧರಿಸೋದು ಆ್ಯಸ್ ಅ ಸಿಂಬಾಲಿಕ್ ಅದು ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂದರೆ ಅನಿಮಲ್ ಇನ್ಸ್ಟಿಂಕ್ಟ್ಸ್. ಅಂದರೆ ಅನಿಮಲ್ ಇನ್ಸ್ಟಿಂಕ್ಟ್ಸ್ ಬಂದು ಆಲೋಚನೆ ಮಾಡ್ದಿರಾ, ಹಿಂದೆ ಮುಂದೆ ನೋಡ್ದಿರಾ, ಮನಸ್ಸಿಗೆ ಬಂದಿದ್ದನ್ನು ಸಿಕ್ಕಿದ್ದನ್ನು ಕೊಲೆ ಮಾಡಿ, ಸೊ ಇದೆಲ್ಲ ಅನಿಮಲ್ ಇನ್ಸ್ಟಿಂಕ್ಟ್ಸ್ ಅಂತ ಹೇಳ್ತೀವಿ. ಮನುಷ್ಯರಿಗೆ ಆಲೋಚನೆ ಮಾಡುವಂಥ ಶಕ್ತಿ ಇದೆ, ಬೇಕು ಬೇಡ, ಯಾವುದು ಬೇಕು ಯಾವುದು ಬೇಡ ಅಂತ ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ ಇದೆ, ಯಾವುದು ಸರಿ ಯಾವುದು ತಪ್ಪು ಅಂತ ಡಿಫ್ರೆನ್ಷಿಯೇಟ್ ಮಾಡೋ ಶಕ್ತಿ ಇದೆ. ಆದರೆ ಪ್ರಾಣಿಗಳಿಗೆ ಅದಿರೋದಿಲ್ಲ. ಅದು ಸಿಕ್ಕಿದ್ದು ಮನಸ್ಸಿಗೆ ಬಂದಿದ್ದು ಮಾಡೋದನ್ನು ಅನಿಮಲ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತೀವಿ. ಸೊ ಶಿವ ಆ ಥರ ಚರ್ಮನ ಧರಿಸೋ ಅಂಥ ಒಂದು ಸಿಂಬಲ್ ಬಂದು ಅನಿಮಲ್ ಇನ್ಸ್ಟಿಂಕ್ಟ್ಸ್ ಮೇಲೆ ಆ ಜಯನ ಸಾಧಿಸಿರೋ ಅಂಥದ್ದು. ಅಂದರೆ ಆ ಕಂಪಲ್ಸಿವ್ನೆಸ್ಸು, ಅಬ್ಸೆಸಿವ್ ಮತ್ತು ಪೊಸೆಸಿವ್ನೆಸ್ಸು, ಈ ಥರ ಎಲ್ಲ ಲೋವರ್ ವೈಬ್ರೇಷನಲ್ ಎಮೋಷನ್ಸ್ನ ಮೇಲೆ, ಲೋವರ್ ವೈಬ್ರೇಷನ್ಸ್ ಎನರ್ಜಿನ ನಮ್ಮ ಕಂಟ್ರೋಲಿಗೆ, ನಮ್ಮ ಪವರಲ್ಲಿ ನಾವು ವಿನ್ ಮಾಡಿರೋ ಅಂಥ ಒಂದು ಸಿಂಬಾಲಿಕ್ ಎನರ್ಜಿ ಅದು. ಸೊ ನಿಮಗೆ ಈ ಸಮಯದಲ್ಲಿ ಶಿವನಿಂದ ಇದು ಬರ್ತಾ ಇರೋವಂಥ ಮೆಸೇಜು, ಮೊದಲನೇದು ನಿಮಗೆ ಬೇಕಾಗಿರೋವಂಥ ಧೈರ್ಯ. ನಿಮ್ಮ ಸ್ಟೇಜಲ್ಲಿ, ನಿಮ್ಮ ಲೈಫಲ್ಲಿ, ಈ ಫೇಸಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಧೈರ್ಯ. ನಿಮಗೆ ಏನನ್ನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಆ ದಾರಿನಲ್ಲಿ ನಡೆಯೋಕ್ಕೆ ಬೇಕಾಗಿರುವಂಥ ಉತ್ಸಾಹ ಮತ್ತು ಕಾನ್ಫಿಡೆನ್ಸು ಈ ಸಮಯದಲ್ಲಿ ನಿಮಗೆ ತುಂಬ ಬೇಕಾಗಿರೋದು. ಏಕೆಂದರೆ ಇಲ್ಲಿ ಎಷ್ಟೊಂದು ಜನ ನಿಂತ್ಕೊಂಡು ಆ ಕೈಲಾಸ ಪರ್ವತನ ನೋಡ್ತಾ ಇದ್ದಾರೆ. ಆ ಪರ್ವತ ಬಂದು ನಿಮ್ಮ ಲೈಫ್ಗೆ ಹೋಲಿಸ್ತಾ ಇರೋದು. ನಿಮ್ಮ ಲೈಫು, ನಿಮ್ಮ ಜರ್ನಿ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸು, ಫೇಲ್ಯೂರ್ಸು, ಸಕ್ಸಸ್ಸು, ಅಥವಾ ಏನೇ ಮಾಡ್ತಿದ್ದೀರಾ ನೀವು, ಅದು ಬಂದು ನಿಮ್ಮ ಮೌಂಟೇನ್. ಈ ಇಡೀ ಮೌಂಟೇನ್ಸ್ ಬಂದು ನಿಮ್ಮ ಜೀವನ. ಅದನ್ನು ಯಾವ ರೀತಿ ಹತ್ತುತ್ತೀರಾ, ಯಾವ ಥರ ಸ್ಕಿಲ್ಸ್ನ ಯೂಸ್ ಮಾಡ್ತೀರಾ, ಯಾವ ಒಂದು ಐಡಿಯಾ ಇಟ್ಕೊಂಡು ಅದನ್ನು ಹತ್ತುತ್ತಾ ಇದ್ದೀರಾ, ಪ್ರತಿ ಒಂದೂ ಬಂದು ನಿಮಗೆ ಬಿಟ್ಟಿದ್ದು. ಇದು ನಿಮ್ಮ ಸ್ಟೋರಿ. ಜನರು ನೋಡ್ತಿದ್ದಾರೆ, ಅಥವಾ ಒಬ್ಬರು ಈ ರೀತಿ ಹತ್ತಿದ್ರು, ಅಥವಾ ಕೆಲವ್ರು ಹತ್ತಕ್ಕೆ ಆಗಲಿಲ್ಲ ಅವ್ರ ಬೆಟ್ಟನ ಅಂತ ಹೇಳಿ ಬೆಟ್ಟದ ತಪ್ಪಲಲ್ಲಿ ಕೂತ್ಕೊಂಡು ಬರೀ ಆಲೋಚನೆ ಮಾಡ್ಕೊಂಡೇ ಜೀವನ ಮುಗಿಸ್ಬಿಡ್ತಾರೆ. ಆದರೆ ನೀವು ಅದನ್ನು ಹತ್ತೋ ಸಾಹಸ ಮಾಡ್ತಿದ್ದೀರಾ. ಸೊ ನಿಮಗೆ ಬೇಕಾಗಿರೋದು ಆ ಕಾನ್ಫಿಡೆನ್ಸ್. ಯಾಕೆಂದರೆ ಬೆಟ್ಟನ ಹತ್ತದೇ ಇರೋರ ಹತ್ರ ನಾವು ಕಾನ್ಫಿಡೆನ್ಸ್ನ ತೊಗೊಳೋದಕ್ಕಾಗೋದಿಲ್ಲ. ಸುಮಾರು ಜನ ಭೂಮಿ ಮೇಲೆ ಇರೋದು ಈ ಬೆಟ್ಟನ ಹತ್ತೋ ಅಂಥ ಪ್ರಯತ್ನನೇ ಮಾಡದೇ ಇರೋರು, ಬರೀ ಬೆಟ್ಟದ ಹತ್ರ ಕೂತ್ಕೊಂಡು ಬೆಟ್ಟ ಇದೆ, ಹತ್ತಬೇಕಾ ಬೇಡವಾ ಅಂಥೇಳಿ ಹಿಂದೇಟಾಗ್ತಾ ಇರೋರು, ಅಥವಾ ಯಾವತ್ತೂ ಹತ್ತೋ ಅಂಥ ಸಾಹಸನೇ ಮಾಡ್ದಿರ ಜೀವನನ ಮುಗಿಸೋ ಅಂಥವ್ರು. ಆಬ್ವಿಯಸ್ಲಿ ಇದು ಎಕ್ಸಾಂಪಲ್ ಕೊಡ್ತಾ ಇರೋದು. ಬೆಟ್ಟ ಬಂದು ನಮ್ಮ ಜೀವನದ ಅಪ್ಸ್ ಆ್ಯಂಡ್ ಡೌನ್ಸ್, ಮತ್ತು ನಮ್ಮ ಸ್ಟ್ರಗಲ್ಸ್, ಮತ್ತು ನಾವು ಧೈರ್ಯವಾಗಿ ನಾವು ಏನೋ ಒಂದನ್ನು ನಮ್ಮ ಮನಸ್ಸಲ್ಲಿ ಒಂದು ಐಡಿಯಾ ಇರುತ್ತೆ, ವಿಷನ್ ಇರುತ್ತೆ, ಬಟ್ ಅದನ್ನು ಮಾಡುವಂಥ ಧೈರ್ಯ ಕೂಡ ನಮಗೆ ಬೇಕಾಗಿರುತ್ತೆ. ಎಲ್ಲರಿಗೂ ಐಡಿಯಾಸ್ ಬರುತ್ತೆ, ಅಥವಾ ವಿಷನ್ಸ್ ಬರುತ್ತೆ, ಗೋಲ್ಸ್ ಇರುತ್ತೆ, ಬಟ್ ಅದನ್ನು ಎಲ್ಲರೂ ಫಾಲೋ ಮಾಡೋದಿಲ್ಲ. ಎಲ್ಲರೂ ಅವ್ರ ಹಾರ್ಟ್ನ ಫಾಲೋ ಮಾಡೋದಿಲ್ಲ, ಎಲ್ಲರೂ ಅವ್ರ ಡ್ರೀಮ್ಸ್ನ ಫಾಲೋ ಮಾಡೋದಿಲ್ಲ. ಇಡೀ ಜನರಲ್ಲಾಗಿ ಮೆಜಾರಿಟಿಯಾಗಿ ಎಲ್ಲರೂ ಏನು ಮಾಡ್ತಿದ್ದಾರೆ ಅದನ್ನೇ ಮಾಡಿಕೊಂಡು ಜೀವನ ಮುಗಿಸ್ಬಿಡ್ತಾರೆ. ಅದರಲ್ಲಿ ಕೆಲವರು ಮಾತ್ರನೇ ಇಲ್ಲ, ನಾನು ಧೈರ್ಯವಾಗಿ ನನ್ನ ಡ್ರೀಮ್ಸ್ನ ನಾನು ಫಾಲೋ ಮಾಡ್ತೀನಿ, ನನ್ನ ಆ ಕನಸುಗಳನ್ನ ನಾನು ನನಸು ಮಾಡ್ಕೊಳ್ತೀನಿ ಅಂತ ಹೇಳಿ ಧೈರ್ಯವಾಗಿ ಆ ಬೆಟ್ಟ ಹತ್ತೋ ಅಂತ ಸಾಹಸ ಮಾಡೋರು ಕೆಲವರು ಮಾತ್ರ. ಆ ಕೆಲವರಲ್ಲಿ ನೀವು ಒಬ್ಬರು. ಸೊ ನಿಮಗೆ ಈ ಸಮಯದಲ್ಲಿ ಶಿವನಿಂದ ಬರ್ತಾ ಇರೋವಂಥ ಬ್ಲೆಸ್ಸಿಂಗ್ಸು ಮತ್ತು ಮೆಸೇಜಸ್ಸು ಆ ಧೈರ್ಯ, ಆ ಅನಿಮಲ್ ಇನ್ಸ್ಟಿಂಕ್ಟ್ಸ್ ಅಂತ ಅಂದರೆ ಮೊದಲನೇದು ಬೇರೆಯವರು ಏನು ಅಂದ್ಕೊಳ್ತಾರೆ ಅನ್ನೋದನ್ನು ಬಿಡೋದು, ಮತ್ತು ನೀವು ನಿಮ್ಮ ಭಯಕ್ಕೆ ತುತ್ತಾಗೋದು. ಅಂದರೆ ನನಗೆ ಭಯ ಇದೆ, ನಾನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ನಿಮ್ಮ ಭಯಕ್ಕೆ ನೀವು ಸರೆಂಡರ್ ಆಗೋದು. ನಿಮಗೆ ಈ ಸಮಯದಲ್ಲಿ ಬೇಕಾಗಿರೋದು ಆ್ಯಕ್ಚುಲಿ ಇಂಪಾರ್ಟೆಂಟಾಗಿ ಹೇಳ್ತಾ ಇರೋದು ಶಿವ, ನೀವೊಬ್ಬರೇ ಅಲ್ಲ, ನಿಮ್ಮ ಜೊತೆ ಆ ತಾಂಡವ ನೃತ್ಯ ಮಾಡೋ ಅಂಥ ಇಡೀ ಕ್ರಿಯೇಷನನ್ನು ಡೆಸ್ಟ್ರಾಯ್ ಮಾಡೋ ಅಂಥ ಕೆಪ್ಯಾಸಿಟಿ ಇರೋವಂಥ ಶಿವ ನಿಮ್ಮ ಜೊತೆ ನಡೀತಾ ಇರೋದು. ಸೊ ನೀವು ಯಾರಿಗೋಸ್ಕರ ಎದುರುಕೊಳ್ತಾ ಇದ್ದೀರಾ, ಯಾತಕ್ಕಾಗಿ ಎದುರುಕೊಳ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಆ ಆಸೆ ಬಂದಿದೆ, ಅಥವಾ ಯಾವುದೋ ಒಂದು ಗೋಲ್ ಇದೆ, ಅಥವಾ ಏನೇನಾದರೂ ಅಚೀವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಅದು ನಿಮಗೆ ಬಂದಿರೋ ಅಂಥ ಒಂದು ಡಿಸೈರು, ಯಾವುದೋ ಒಂದು ಕಾರಣದಿಂದ ನೀವು ಅದನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲರ ಥರ ನೀವು ಆ ಬೆಟ್ಟ ತುದಿಯಲ್ಲೇ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ಹಿಂಗೆ ಮಾಡೋದ ಕನ್ಸಲ್ಟ್ ಮಾಡೋಣ ನೋಡೋಣ ಅಂಥೇಳಿ ಬರೀ ಅಲ್ಲೇ ಓಡಾಡ್ತಿದ್ರೆ ಬೆಟ್ಟ ಹತ್ತೋ ಅಂಥ ಧೈರ್ಯ
ಯಾವಾಗ ಮಾಡೋದು, ಅಥವಾ 4 ಹೆಜ್ಜೆ ಇಟ್ಟು ಬೆಟ್ಟ ಹತ್ತ ಪ್ರಯತ್ನ ಪಟ್ಟು ನೀವು ಅಲ್ಲಿಂದ ಬಿದ್ರಿ ಅಂದ ಮಾತ್ರಕ್ಕೆ ಬೆಟ್ಟ ಇನ್ಯಾವತ್ತೂ ಹತ್ತೋದಕ್ಕೆ ಸಾಧ್ಯನೇ ಇಲ್ಲ. ನಾನು 4 ಹೆಜ್ಜೆಯಿಂದ ಬಿದ್ದೆ ಅಂತ ಅನ್ನೋದು ಖಂಡಿತವಾಗ್ಲೂ ನಿಜ ಅಲ್ಲ. ನೀವು 4 ಹೆಜ್ಜೆನಲ್ಲಿ ಬಿದ್ರೂ ಓಕೆ, ಈ 4 ಹೆಜ್ಜೆ ಬೇರೆ ರೀತಿ ಇಟ್ಟು ನಾನು ಹತ್ತೋ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಪದೇ 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 ಪ್ರಯತ್ನ ಪಟ್ಟಾಗ ನಿಮಗೆ ಗೊತ್ತಿಲ್ದಿರ ಎಷ್ಟು ಮುಂದೆ ಹೋಗಿರ್ತೀರಾ. ಆ ಬೆಟ್ಟ ತುದಿನಲ್ಲಿ ನೀವು ನಿಂತಿರ್ತೀರಾ. ಇಲ್ಲಿ ನಿಂತಿರೋರೆಲ್ಲ ಬರೀ ನೀವು ಹತ್ತೋದನ್ನ ನೋಡಿ, ನೀವು ಅಲ್ಲಿ ಹತ್ತಿ ನಿಮ್ಮ ಸಾಧನೆನ ನೋಡಿ ಮಾತಾಡ್ಕೊಳ್ಳೋರು ಎಲ್ಲರೂ ಇರ್ತಾರೆ. ಬಟ್ ಹತ್ತವರು ಕೆಲವು ಜನ ಮಾತ್ರನೇ, ದಟ್ ಈಸ್ ಯು. ಸೊ ಅದನ್ನು ನಿಮಗೆ ನೆನಪಿಸ್ತಾ ಇರೋದು, ನಿಮ್ಮ ಶಕ್ತಿನ ಅಥವಾ ನಿಮ್ಮಲ್ಲಿರೋ ಅಂಥ ಕೆಪಾಸಿಟಿನ ನಿಮಗೆ ನೆನಪಿಸ್ತಾ ಇರೋದು, ಹುಲಿಯಿಂದ ಬರ್ತಾ ಇರೋವಂಥ, ಹುಲಿ ಚರ್ಮದಿಂದ ಬರ್ತಾ ಇರೋವಂಥ ಆ ಪವರು, ಆ ಸ್ಟ್ರೆಂತ್ನ ನಿಮಗೆ ತೋರಿಸ್ತಾ ಇರೋದು. ನಿಮ್ಮ ಕೈಯಲ್ಲಿ ಆ ಹುಲಿ ಚರ್ಮನ ಧರಿಸೋ ಅಂಥ ಕೆಪಾಸಿಟಿ ಇರೋವಂಥವ್ರು, ಅಂದರೆ ನಿಮ್ಮ ಬೇಸಿಕ್ ಇನ್ಸ್ಟಿಂಕ್ಟ್ಸ್ನ, ಆ ಭಯನ ಕಾನ್ಕರ್ ಮಾಡೋ ಅಂಥ ಕೆಪಾಸಿಟಿ ಇರೋರು ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ. ನನ್ನ ಕೈಲಿ ಇದು ಸಾಧ್ಯ ಇಲ್ಲ, ನನ್ನ ಕೈಲಿ ಇಷ್ಟು ಕೆಪಾಸಿಟಿ ಇಲ್ಲ, ನನಗಿಷ್ಟು ಧೈರ್ಯ ಇಲ್ಲ, ನನಗಿಷ್ಟು ಕಾನ್ಫಿಡೆನ್ಸ್ ಇಲ್ಲ. ಎಷ್ಟೊಂದು ಜನ ಮಾತಾಡ್ಕೊಳ್ತಾರೆ ನನ್ನ ಹಿಂದೆ, ಎಲ್ಲರೂ ನಾನು ಮಾಡೋದನ್ನ ನೋಡಿ ಕಮೆಂಟ್ ಮಾಡ್ತಾರೆ. ಯು ಹ್ಯಾವ್ ಟು ಓವರ್ಕಮ್. ಇದನ್ನೆಲ್ಲ ಓವರ್ಕಮ್ ಮಾಡಿ ನೀವು ನಿಮ್ಮ ಬೆಟ್ಟದ ಮೇಲೆ ನೀವು ಫೋಕಸ್ ಮಾಡಿ, ನೀವು ಹತ್ತಬೇಕಾಗಿರೋ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ, ನೀವು ಮಾಡಬೇಕಾಗಿರೋ ಕೆಲಸದ ಮೇಲೆ ಫೋಕಸ್ ಮಾಡಿ. ಜನರು ನೀವು ಮಾಡಿದರೂ ಮಾತಾಡ್ತಾರೆ, ನೀವು ಮಾಡಿಲ್ಲ ಅಂದರೂ ಮಾತಾಡ್ತಾರೆ, ನೀವು ಫೇಲ್ ಆದರೂ ಮಾತಾಡ್ತಾರೆ, ಸಕ್ಸಸ್ ಆದರೂ ಮಾತಾಡ್ತಾರೆ, ನೀವು ಏನು ಮಾಡ್ತಿಲ್ಲ ಸುಮ್ಮನೆ ಮನೆಯಲ್ಲಿ ಕೂತಿದ್ರು ಮಾತಾಡ್ತಾರೆ. ಜನರು ಇರೋದು ನೋಡೋದಕ್ಕೆ, ಮಾತಾಡೋದಕ್ಕೆ. ಯಾಕೆಂದರೆ ಇವ್ರಿಗೆ ಬೇರೆ ಕೆಲಸ ಇರೋದಿಲ್ಲ ಅಥವಾ ಅವ್ರಿಗೆ ಅದು ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಮಾಡೋರ್ನು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಡೋಂಟ್ ವರಿ ಅಬೌಟ್ ಅದರ್ಸ್. ನಿಮ್ಮ ಫೋಕಸ್ಸು ನಿಮ್ಮ ಬೆಟ್ಟ, ನಿಮ್ಮ ಗೋಲು, ನಿಮ್ಮ ಟಾರ್ಗೆಟು, ನಿಮ್ಮ ಡ್ರೀಮು, ನಿಮ್ಮ ಕಾನ್ಫಿಡೆನ್ಸು, ದಟ್ ಈಸ್ ವಾಟ್ ಈಸ್ ಇಂಪಾರ್ಟೆಂಟ್ ನಿಮಗೆ ಈ ಸಮಯದಲ್ಲಿ. ಯಾಕೆಂದರೆ ಏನೋ ಒಂದು ಡಿಸೈರ್ ಇರ್ಬೋದು, ಏನೋ ಒಂದು ಮಾಡಬೇಕಂತ ಅಂದ್ಕೊಳ್ತಿರ್ಬೋದು. ಆ್ಯಸ್ ಸಿಂಪಲ್ ಆ್ಯಸ್ ನಿಮ್ಮ ಜೀವನನ ಅಥವಾ ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು ಅಂತ ಅಂದ್ಕೊಳ್ಬೋದು. ಆ್ಯಸ್ ಸಿಂಪಲ್ ಆ್ಯಸ್ ನಿಮ್ಮ ವೇಟ್ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಬೋದು, ಅಥವಾ ನಿಮ್ಮದೇ ಆದಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ಬೋದು, ಅಥವಾ ಜಾಬ್ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ಬೋದು. ಸೊ ಡೋಂಟ್ ಬಿ ಅಫ್ರೇಡ್, ಯು ಆರ್ ಸಪೋರ್ಟೆಡ್. ಓಕೆ, ಈ ಕಾರ್ಡಲ್ಲಿ ನೀವು ಈ ಅರ್ತ್ ಒಳಗಡೆ ಇರೋದು, ನಿಮ್ಮನ್ನು ನೀವು ಈ ಅರ್ತ್ ಒಳಗಡೆ ಈ ಸೀಡ್ಸನ್ನು, ಆ ಕತ್ಲೊಳಗಡೆ ಆ ಮಣ್ಣನ್ನು ಕೆದಕಿ ಆ ಸೀಡನ್ನು ಹಾಕಿದಾಗ ಅದು ಕತ್ಲಲ್ಲಿ ಕೂತಿರುತ್ತೆ. ಆ ಕತ್ಲಲ್ಲಿ ಕೂತಿರೋದು ಯಾವುದೇ ಬೆಳವಣಿಗೆ ಇಲ್ಲ, ಇದು ನನ್ನ ಕೈಲಿ ಆಗಲ್ಲ ಅಂಥೇಳಿ ಅಂದ್ಕೊಳ್ಳೋದು ಇಟ್ ಈಸ್ ಸೋ ನಾಟ್ ಟ್ರೂ. ಯಾಕೆಂದರೆ ಅದು ಒಳಗಡೆ ಆ ಅಂಶನೆಲ್ಲ, ಈ ಸಾರಾಂಶನೆಲ್ಲ ಅರ್ಥಲ್ಲಿ ಬರ್ತಾ ಇರೋವಂಥ ಅದಕ್ಕೆ ಬೇಕಾಗಿರೋವಂಥ ತತ್ವನೆಲ್ಲ ಅದು ಅಬ್ಸಾರ್ಬ್ ಮಾಡ್ಕೊಳ್ತಾ ಇರುತ್ತೆ. ಅದು ಒಂದು ಸಲ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಏನೂ ತಡೆಯೋಕ್ಕಾಗೋದಿಲ್ಲ. ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ನೇಚರು, ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಮದರ್ ಅರ್ತು, ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಲಾರ್ಡ್ ಶಿವ. ಸೊ ನಿಮ್ಮ ಜೊತೆ ನಿಂತಿರೋವಂಥ ಇಂಥ ಒಂದು ಪವರ್ಫುಲ್ ಫಿಯರ್ಸ್ ಎನರ್ಜೀಸ್ ಮುಂದೆ ಈ ಸಣ್ಣ ಮಾತುಗಳು, ಯಾರೋ ಏನೋ ಅಂದ್ಕೊಳ್ಳೋದು ಅಥವಾ ನಿಮ್ಮ ಭಯ ಕೂಡ ಇದ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ಮಾಡಬೇಕಾಗಿರೋದನ್ನ ಧೈರ್ಯವಾಗಿ ಮಾಡಿ, ಮತ್ತು ನಿಮ್ಮ ಟ್ಯಾಲೆಂಟ್ಸ್ನ, ನಿಮ್ಮ ಸ್ಕಿಲ್ಸ್ನ ಈ ಪ್ರಪಂಚಕ್ಕೆ ತೋರಿಸಿ. ಯು ಆರ್ ಟೇಕನ್ ಕೇರ್ ಬೈ ಮದರ್ ಅರ್ತ್. ಅರ್ತ್ ಬಂದು ಇಟ್ ಈಸ್ ಸೋ ಅಬಂಡೆಂಟ್, ಇಟ್ ಈಸ್ ರಿಚ್, ಇಟ್ ಈಸ್ ನೇಚರ್ ತನಗೆ ಏನು ಬೇಕೋ ಆ ಕೆಲಸನ ತಾನು ಮಾಡ್ಕೊಳ್ತಾ ಇರುತ್ತೆ. ಸಿಮೆಂಟ್ಗಳ ಮಧ್ಯ ಒಂದು ಸಣ್ಣ ಗಿಡ ಬೆಳೆಯೋ ಅಂಥ ಕೆಪಾಸಿಟಿ ಇರುತ್ತೆ. ದಟ್ ಈಸ್ ಯು. ಓಕೆ, ಎಲ್ಲಿ ನಮ್ಮನ್ನು ನಾವು ಹುಟ್ಟಿದ್ದೀವಿ, ಎಲ್ಲಿ ನಾವು ಪ್ಲ್ಯಾಂಟ್ ಆಗಿದ್ದೀವಿ, ಎಲ್ಲಿ ನಮ್ಮ ಜನ್ಮನ ನಾವು ಡಿಸೈಡ್ ಮಾಡಿದ್ದೀವಿ, ಪೇರೆಂಟ್ಸ್ ಇರ್ಬೋದು, ಸಿಚುವೇಶನ್ ಇರ್ಬೋದು, ಬಡತನ ಇರ್ಬೋದು, ನಾವು ಅಲ್ಲಿ ಡಿಸೈಡ್ ಮಾಡಿದ್ದು ಅಲ್ಲೇ ಹೆಂಗೆ ಬೆಳೆಯೋದು ಅನ್ನೋದನ್ನು ಚಾಲೆಂಜ್ ಆಗಿ ತೊಗೊಂಡು ಬೆಳೆಯೋದಕ್ಕೆ. ಇಷ್ಟೇ ನನ್ನ ಜೀವನ ಅಂಥೇಳಿ ನಾವು ನಮ್ಮನ್ನು ನಾವು ಬಿಟ್ಕೊಡೋದಕ್ಕಲ್ಲ. ಸೊ ನಿಮಗೆ ಶಿವ ಹೇಳ್ತಾ ಇರೋದು ಇವತ್ತಿನ ಮೆಸೇಜಸಲ್ಲಿ, ಯು ಆರ್ ಪವರ್ಫುಲ್, ಯು ಆರ್ ಕ್ರಿಯೇಟರ್, ಯು ಆರ್ ಕಾನ್ಫಿಡೆಂಟ್, ಯು ಆರ್ ಸ್ಟ್ರಾಂಗ್. ಸೊ ನಿಮ್ಮ ಭಯಕ್ಕಿಂತ ಜಾಸ್ತಿ ನಿಮ್ಮ ನಂಬಿಕೆ ಆಗಬೇಕು. ಐ ಬಿಲೀವ್ ಮೈ ಸೆಲ್ಫ್ ಮೋರ್ ದ್ಯಾನ್ ಐ ಬಿಲೀವ್ ಇನ್ ಮೈ ಫಿಯರ್. ದಟ್ ಈಸ್ ಯುವರ್ ಮಂತ್ರ. ನನ್ನ ಭಯಕ್ಕಿಂತ ಜಾಸ್ತಿ ನನಗೆ ನನ್ನ ಹೈಯರ್ ಪವರ್ಸ್ ಮೇಲೆ ನಂಬಿಕೆ ಜಾಸ್ತಿ, ನನ್ನ ಮೇಲೆ ನಮಗೆ ನಂಬಿಕೆ ಜಾಸ್ತಿ. ನನ್ನ ಭಯನ ನಾನು ಫೇಸ್ ಮಾಡೋದು ನನ್ನ ಕರ್ತವ್ಯ. ಯಾಕೆಂದರೆ ನಾನು ಈ ಭೂಮಿ ಮೇಲೆ ಬಂದಿರೋದು ಕ್ರಿಯೇಟ್ ಮಾಡೋದಕ್ಕೆ. ಹೆದರ್ಕೊಂಡು ಎಲ್ಲರ ಥರ ಬೆಟ್ಟದ ಸುತ್ತ, ಬೆಟ್ಟದ ಪಕ್ಕ, ಬೆಟ್ಟದಿಂದ ಒಂದು 10 ಕಿಲೋಮೀಟ್ರ್ ಆಚೆ ಓಡಾಡ್ಕೊಂಡಿರೋದಕ್ಕಲ್ಲ, ಆ ಬೆಟ್ಟನ ಹತ್ತೋದಕ್ಕೆ,
ಬಿದ್ದರೂ ಪರವಾಗಿಲ್ಲ, ಹೆಂಗೆ ಹತ್ತಬೇಕು ನೆಕ್ಸ್ಟ್ ಟೈಮ್ ಅಂತ ಹೇಳಿ ನನ್ನನ್ನು ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಐ ಆಮ್ ಹಿಯರ್ ಟು ಕ್ಲೈಮ್ ದಿಸ್ ಮೌಂಟೇನ್. ಇಲ್ಲಿ ಥರ ಎಲ್ಲರ ಥರ ಒಂದು ವೀಕ್ಷಣೆ ಮಾಡಿಕೊಂಡು ಪ್ರೇಕ್ಷಕರಾಗಿ ನಿಂತ್ಕೊಂಡಿರೋದಕ್ಕಲ್ಲ, ಐ ಆಮ್ ಇನ್ ದ ಗೇಮ್, ಐ ಆಮ್ ನಾಟ್ ಜಸ್ಟ್ ಅ ಆಡಿಯನ್ಸ್ ಈ ಗೇಮಲ್ಲಿ. ಸೊ ಹೋಪ್ಫುಲಿ ನಿಮ್ಗೆ ಇದು ರೆಸನೇಟ್ ಆಗ್ತಾ ಇದೆ ಅನ್ಸುತ್ತೆ. ಇಟ್ ಈಸ್ ಟೂ ಬ್ಯೂಟಿಫುಲ್ ಮೆಸೇಜ್ ನಿಮಗೆ ಗ್ರೂಪ್ ನಂಬರ್ 2. ಲುಕ್ ಎಟ್ ದಟ್ ಕೇವ್, ಈ ಡಾರ್ಕ್ನೆಸ್, ಈ ಭಯ, ಈ ಒಳಗಡೆ ಇರುವಂಥ ಡೆಫಿನೆಟ್ ಆಗಿ ದಿಸ್ ಈಸ್ ಅಬೌಟ್ ಯುವರ್ ಫಿಯರ್. ಇದು ಆಗತ್ತಾ ಆಗಲ್ವಾ, ಹೊರಗಡೆ ಏನಂತಾರೆ ಅಂಥೇಳಿ ಈ ಇನ್ವಿಸಿಬಲ್ ಗೇಟನ್ನ ನಿಮಗೆ ನೀವು ಹಾಕ್ಕೊಂಡಿದ್ದೀರಾ, ಈ ಇನ್ವಿಸಿಬಲ್ ಬೌಂಡ್ರಿನ ನಿಮಗೆ ನೀವು ಹಾಕ್ಕೊಂಡಿದ್ದೀರಾ. ಈ ಕೇವಿಂದ, ಈ ಕತ್ಲಿಂದ ಆಚೆ ಬಂದಾಗ ಯು ವಿಲ್ ಬಿ ಸೋ ಪವರ್ಫುಲ್ ಗ್ರೂಪ್ ನಂಬರ್ 2. ಸೊ ಈ ಕತ್ಲಿಂದ ನೀವು ಆಚೆ ಬರಬೇಕು, ಈ ನಿಮ್ಮ ಭಯನ ನೀವು ಫೇಸ್ ಮಾಡಬೇಕು, ನೀವು ಏನು ಮಾಡಬೇಕು ಅದನ್ನು ಮಾಡಬೇಕು. ಹೊರಗಡೆ ಜನರನ್ನ ಯಾರು ಏನು ಹೇಳ್ತಾರೆ, ಯಾರು ಏನು ಮಾತಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಾ. ನಿಮ್ಮನ್ನು ನಿಮ್ಮ ಭಯನ ಕೂಡ ನೀವು ಫೇಸ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಬಿ ಅನ್ಸ್ಟಾಪಬಲ್. ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ನಿಮ್ಮ ಕೈಲಿ ಸಾಧಿಸೋದಕ್ಕೆ ಖಂಡಿತ ನೋಬಡಿ ಕ್ಯಾನ್ ಸ್ಟಾಪ್ ಯು. ಆ್ಯಕ್ಚುಲಿ ಲುಕ್ ಎಟ್ ದ್ಯಾಟ್, ವಿ ಹ್ಯಾವ್ ಅಬಂಡೆನ್ಸ್. ನಿಮ್ಮ ಕಾರ್ಡಲ್ಲಿ ಅಬಂಡೆನ್ಸ್, ನಿಮ್ಮ ಬಾಟಮ್ ಆಫ್ ದ ಡೆಕ್, ಇದು ನಿಮ್ಮ ಓವರ್ ಆಲ್ ಎನರ್ಜಿ ಗ್ರೂಪ್ ನಂಬರ್ 2. ಮತ್ತು ಈ ಸನ್ ಮೇಲೆ ಬರ್ತಾ ಇರೋದು ಈ ಕಾರ್ಡಲ್ಲಿ ಆ ಕೇವ್ ಇದೆ, ಡಾರ್ಕ್ನೆಸ್ ಇದೆ, ಫಿಯರ್ ಎನರ್ಜಿ ಇದೆ. ನೀವು ಈ ಕಾರ್ಡ್ನ ನೋಡಿ, ದಿಸ್ ಕಾರ್ಡ್, ಇಟ್ ಈಸ್ ಡಾರ್ಕ್, ಇಟ್ ಈಸ್ ಫಿಯರ್ಫುಲ್. ಮತ್ತು ನಾವು ಆ ಕೇವಿಂದ, ಆ ಗುಹೆಯಿಂದ ನಮ್ಮನ್ನು ನಾವು ಸೇಫಾಗಿ ಇಟ್ಕೊಂಡಿರೋದು. ಈ ಕಾರ್ಡಲ್ಲೂ ಅಷ್ಟೇ, ನಿಮ್ಮನ್ನು ನೀವು ಸೇಫಾಗಿ ಇಟ್ಕೊಂಡಿದ್ದೀನಿ, ನಾನು ಟ್ರೈ ಮಾಡಲಿಲ್ಲ ಅಂದರೆ ನಾನು ಫೇಲ್ ಆಗೋ ಚಾನ್ಸೇ ಇಲ್ಲ, ಯಾರೂ ನನ್ನ ಬಗ್ಗೆ ಮಾತಾಡೋದಿಲ್ಲ, ಫೇಲ್ ಆದರು ಅಂತೇಳಿ ಆಡ್ಕೊಳ್ಳೋದಿಲ್ಲ. ಸೊ ಐ ಆಮ್ ಸೇಫ್ ಹಿಯರ್. ನಾನೇನು ಅಚೀವ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಫೇಲ್ ಅಂತೂ ಆಗಲ್ವಲ್ಲ ಅನ್ನೋ ಥರ ಒಂದು ಕ್ರಿಪ್ಪಲ್ಡ್ ಎನರ್ಜಿ. ಆ ಭಯದಿಂದ ಈ ಕೇವ್ ಒಳಗಡೆ, ಆ ಕತ್ಲೊಳಗಡೆ, ಈ ಕೇವ್ ಒಳಗಡೆ ನಾನು ಸೇಫ್ ಆಗಿದ್ದೀನಿ, ನಾನೇನು ಟ್ರೈ ಮಾಡಲಿಲ್ಲ ಅಂದರೆ ನಾನು ಸೇಫ್ ಆಗಿದ್ದೀನಿ. ಸೊ ಲೆಟ್ ಮಿ ನಾಟ್ ಟ್ರೈ ಅನ್ನೋ ಥರ ಒಂದು ಎನರ್ಜಿ. ಬಟ್ ನೀವು ಟ್ರೈ ಮಾಡಿದಾಗ ಫೇಲ್ ಆದರೂ ಪರವಾಗಿಲ್ಲ, ಐ ಆಮ್ ನಾಟ್ ಸ್ಕೇರ್ಡ್ ಆಫ್ ಫೇಲ್ಯೂರ್. ಆ ಫೇಲ್ಯೂರ್ಗೆ ನಾನು ಹೆದರ್ಕೊಳ್ಳೋದಿಲ್ಲ. ಇಟ್ಸ್ ಓಕೆ, ಫೇಲ್ಯೂರ್ ಇಸ್ ಪಾರ್ಟ್ ಆಫ್ ಲೈಫ್. ಯಾರು ಆಡ್ಕೊಳ್ತಾರೆ, ಯಾರು ಏನು ಮಾತಾಡ್ಕೊಳ್ತಾರೆ, ಐ ಡೋಂಟ್ ಕೇರ್. ನನಗೆ ಬೇಕಾಗಿರೋದು ಆ ಬೆಟ್ಟ ಹತ್ತೋ ಅಂಥ ಕೆಪಾಸಿಟಿ ನನಗಿದೆ. ನಾನು ಹತ್ತೋದು ನನ್ನ ತೃಪ್ತಿಗೋಸ್ಕರ, ನಾನು ಮಾಡ್ತಾ ಇರೋದು ನನ್ನ ಖುಷಿಗೋಸ್ಕರ, ನಾನು ಸಾಧನೆ ಮಾಡ್ತಾ ಇರೋದು. ಯಾಕೆಂದರೆ ನನ್ನ ಹಾರ್ಟ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ, ನನ್ನ ಸೋಲ್ ಪ್ಲ್ಯಾನನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಬೇರೆಯವ್ರಿಗೆ ಅದು ಆಗಲ್ಲ ಅಂತಂದರೆ ಅದು ಅವ್ರಿಗೆ ಬಿಟ್ಟಿದ್ದು, ದಟ್ ಈಸ್ ದೇರ್ ಲೈಫ್, ದೇರ್ ಸ್ಟೋರಿ. ಬಟ್ ನನ್ನ ಸ್ಟೋರಿ ಬರೀ ಪ್ರೇಕ್ಷಕರಾಗಿರೋದಷ್ಟೇ ಅಲ್ಲ, ಆಡಿಯನ್ಸಲ್ಲಿ ಕೂತ್ಕೊಂಡು ಬೇರೆಯವ್ರಿಗೆ ಚಪ್ಪಾಳೆ ತಟ್ಟೋದಷ್ಟೇ ಅಲ್ಲ, ನಾನು ಫೀಲ್ಡ್ಗೆ ಹೋಗಿ ನಾನು ಆಡೋದು, ನಾನು ಆ ಗೇಮಲ್ಲಿ ಆ್ಯಕ್ಚುಲಾಗಿ ಪಾರ್ಟಿಸಿಪೇಟ್ ಮಾಡೋದು, ನಾನು ಈ ಬೆಟ್ಟನ ಹತ್ತೋದು, ನಾನು ಈ ಭಯದಿಂದ ಆಚೆ ಬರೋದು, ನನ್ನ ಫಿಯರ್ಸ್ನ ನಾನು ಫೇಸ್ ಮಾಡೋದು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇಟ್ ಈಸ್ ಪಾಸಿಬಲ್ ನನ್ನ ಕೈಯಲ್ಲಿ ಅಂತ ಹೇಳಿ ನನ್ನನ್ನು ನಾನು ನಂಬೋದು. ಮತ್ತು ನನ್ನ ಜೊತೆ ನಿಂತಿರೋ, ಮತ್ತು ನನ್ನ ಭಯಕ್ಕಿಂತ ಜಾಸ್ತಿ ನನ್ನ ನಂಬಿಕೆ, ನನ್ನ ಜೀವನದ ಮೇಲಿರೋವಂಥ ನನ್ನ ನಂಬಿಕೆ, ನನ್ನ ಶಿವನ ಮೇಲಿರೋವಂಥ ನಂಬಿಕೆ, ನನ್ನ ಹೈಯರ್ ಪವರ್ಸ್ ಮೇಲಿರೋವಂಥ ನಂಬಿಕೆ ಅಂಥೇಳಿ ನೀವು ಆಚೆ ಬಂದಾಗ, ಆ ಭಯನ ಫೇಸ್ ಮಾಡಿದಾಗ, ವೆನ್ ಯು ಫೇಸ್ ಯುವರ್ ಫಿಯರ್, ನೋಬಡಿ ಕ್ಯಾನ್ ಸ್ಟಾಪ್ ಯು. ನಿಮ್ಮ ಅಬಂಡೆನ್ಸ್ನ, ನಿಮ್ಮ ಗ್ರೋತ್ನ, ನಿಮ್ಮ ಸಕ್ಸಸ್ನ, ಈ ಸನ್ ಎನರ್ಜಿನ ನೋಬಡಿ ಕ್ಯಾನ್ ಸ್ಟಾಪ್ ಯು. ಆ್ಯಕ್ಚುಲಿ ನಿಮ್ಮನ್ನು ಜನರು ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನರಿಗೆ ಅಸೂಯೆ ಅಥವಾ ಎನ್ವಿ ಆಗೋದು ನಿಮ್ಮ ಮೇಲೆ ಎನ್ವಿ ಆಗುವಂಥ ಕಾರಣ ಅವ್ರ ಕೈಲಾಗಲಿಲ್ಲ, ನೀವು ಪ್ರಯತ್ನ ಪಡುವಂಥ ಧೈರ್ಯ ಮಾಡಿದ್ದೀರಾ ಅಂಥೇಳಿ. ಯು ಕ್ಯಾನ್ ಬಿಕಮ್ ಅ ಲೀಡರ್. ಈ ಮುಂದೆ ಹೋಗ್ತಾ ಇರೋವಂಥ ಈ ಪೆಂಗ್ವಿನ್ ಬಂದು ದಟ್ ಈಸ್ ಯು. ನಿಮ್ಮನ್ನು ಫಾಲೋ ಮಾಡ್ತಾ ಇರೋವಂಥವ್ರು ಈ ಜನರು, ಸ್ಲೋ ಆಗಿ ಆಡ್ಕೊಂಡವರು, ನಿಮ್ಮ ಹಿಂದೆ ಮಾತಾಡಿದವರು, ನಿಮ್ಮನ್ನು ನೋಡಿ ನಕ್ಕದವರು, ಕಮೆಂಟ್ ಮಾಡಿದವರು, ಯಾರೇ ಆಗಿರಲಿ, ಅಥವಾ ನಿಮ್ಮ ಬಗ್ಗೆ ನಿಮಗೇನೆ ಅಯ್ಯೋ ನಾನು ಅವತ್ತು ಅಷ್ಟು ಹೆದರ್ಕೊಂಡಿದ್ದೆ, ಅಥವಾ ನಾನು ಮಾಡೋದಕ್ಕೆ ಇಷ್ಟು ಹಿಂದೆ ಮುಂದೆ ನೋಡ್ತಿದ್ದೆ, ಅಥವಾ ನನ್ನ ಜೀವನನ ಬದಲಾಯಿಸ್ಕೊಳ್ಳೋದಕ್ಕೆ ನಾನು ಅವತ್ತು ಅಷ್ಟೊಂದು ಆಲೋಚನೆ ಮಾಡಿದೆ, ಬಟ್ ನನ್ನನ್ನು ನಾನು ತಿರುಗಿ ನೋಡಿದಾಗ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್, ನನ್ನ ಭಯನ ನಾನು ಫೇಸ್ ಮಾಡಿದ್ದಕ್ಕೆ ಅಂತ ಹೇಳಿ. ಯು ವಿಲ್ ಬಿ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ನಿಮ್ಮನ್ನು ನೀವು ನೋಡಿ. ಮತ್ತು ಲಾಸ್ಟಾಗಿ ಬರ್ತಾ ಇರೋವಂಥ ಮೆಸೇಜು,
ನೀವು ಬೇರೆ ಯಾರಿಗೂ ನೀವು ಆ ಪ್ರೌಡ್ನೆಸ್ನ ತರಬೇಕಾಗಿಲ್ಲ. ಯು ಹ್ಯಾವ್ ಟು ಬಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಯಾರು ನಿಮ್ಮನ್ನು ನೋಡಿ ಅಪ್ರಿಷಿಯೇಟ್ ಮಾಡಲಿ ಅಂತ ಮಾಡಬೇಡಿ. ಡೂ ಇಟ್ ಬಿಕಾಸ್ ಯು ಲವ್ ಟು ಡೂ. ನೀವು ಏನೇ ಮಾಡೋದಿದ್ರೂ ಅದು ನನಗೆ ಖುಷಿ ಕೊಡ್ತಾ ಇದೆ, ನನ್ನ ಆತ್ಮತೃಪ್ತಿಗೆ ಮಾಡ್ತಾಯಿದ್ದೀನಿ. ಯಾರಿಗೂ ತೋರಿಸೋದಕ್ಕಲ್ಲ, ಯಾರನ್ನೂ ಕಾಂಪೀಟ್ ಮಾಡೋದಕ್ಕಲ್ಲ, ಕಾಂಪಿಟೇಷನ್ಗಲ್ಲ. ನಾನು ಮಾಡ್ತಾ ಇರೋದು ನನ್ನ ಖುಷಿಗೆ, ನಾನು ಮಾಡ್ತಾ ಇರೋದು ನನ್ನ ಸ್ಟೋರಿನ ಡಿಫ್ರೆಂಟಾಗಿ ಬರೆಯೋದಕ್ಕೆ. ನಾನು ಮಾಡ್ತಾ ಇರೋದು ನನ್ನ ಲಾಸ್ಟ್ ಪೀರಿಯಡ್ ಆಫ್ ಮೈ ಲೈಫಲ್ಲಿ ನನ್ನನ್ನು ನಾನು ತಿರುಗಿ ನೋಡಿದಾಗ, ನನ್ನ ಜೀವನನ ನಾನು ನಡೆದು ಬಂದಂಥ ದಾರಿನ ನಾನು ತಿರುಗಿ ನೋಡಿದಾಗ, ಐ ಹ್ಯಾವ್ ಟು ಟೆಲ್ ಮೈ ಸೆಲ್ಫ್ ಐ ಆಮ್ ಸೋ ಪ್ರೌಡ್ ಆಫ್ ಮೈ ಜರ್ನಿ ಅಂಥೇಳಿ. ಸೊ ಆ ಪ್ರೌಡ್ನೆಸ್ಗೋಸ್ಕರ, ಆ ಖುಷಿಗೋಸ್ಕರ, ಆ ತೃಪ್ತಿಗೋಸ್ಕರ ನಾನು ಮಾಡ್ತಾ ಇರೋದು. ಜನರಿಗೋಸ್ಕರ ಅಲ್ಲ, ತೋರಿಸೋದಕ್ಕೋಸ್ಕರ ಅಲ್ಲ, ಕಾಂಪಿಟೇಷನ್ಗೋಸ್ಕರ ಅಲ್ಲ. ಬಿಕಾಸ್ ಐ ಲವ್ ಮೈ ಲೈಫ್, ಐ ಕ್ರಿಯೇಟ್ ಮೈ ಲೈಫ್. ಸೊ ಅದು ನಿಮ್ಮ ಮೆಸೇಜಸ್ಸು ಇವತ್ತು ಬರ್ತಾ ಇರೋದು ಶಿವನಿಂದ. ಹುಲಿ ಚರ್ಮ, ಹುಲಿ ಎನರ್ಜಿ, ಮೇ ಬಿ ಹುಲಿ, ಟೈಗರ್, ಲಯನ್ ಇದೆಲ್ಲ ತುಂಬ ಸಿಗ್ನಿಫಿಕೆಂಟ್ ಆಗಿರ್ಬೋದು. ನಿಮಗೆ ಈ ಸಮಯದಲ್ಲಿ ಬೇಕಾಗಿರೋದು ಕಾನ್ಫಿಡೆನ್ಸು ಮತ್ತು ನಿಮ್ಮ ಭಯನ ಫೇಸ್ ಮಾಡುವಂಥ ಧೈರ್ಯ. ದಟ್ ಈಸ್ ಟೈಗರ್ಸ್ ಎನರ್ಜಿ. ಮತ್ತು ನಿಮ್ಮ ಭಯನ ಫೇಸ್ ಮಾಡೋದು ಅನಿಮಲ್ ಇನ್ಸ್ಟಿಂಕ್ಟ್ಸ್. ಶಿವ ಆ ಚರ್ಮನ ಧರಿಸಿರೋ ಅಂಥ ಎನರ್ಜಿ. ಸೊ ನಿಮಗೆ ಬಂದಂಥ ಶಿವನ ಎನರ್ಜಿ ಚರ್ಮಧಾರಿ ಗ್ರೂಪ್ ನಂಬರ್ 1ಗೆ ಬಂದಿದ್ದು. ನಾಗಧಾರಿ ಅವರಿಗೆ ಹಾವು ಬಗ್ಗೆ ಮಾತಾಡಿದರು. ದಿಸ್ ಈಸ್ ಸಚ್ ಅ ವಂಡರ್ಫುಲ್ ಡಿವೈನ್ ರೀಡಿಂಗ್ ಗ್ರೂಪ್ ನಂಬರ್ 2. ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ರೆಸನೇಟ್ ಆಗಿದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ಐ ಆಮ್ ರೆಡಿ ಟು ಫೇಸ್ ಮೈ ಫಿಯರ್, ಐ ವಾಕ್ ವಿತ್ ಲಾರ್ಡ್ ಶಿವ ಅಂಥೇಳಿ, ಐ ಆಮ್ ಹಿಯರ್ ಟು ಪ್ಲೇ ದ ಗೇಮ್ ಅಂಥೇಳಿ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ರೀಡಿಂಗ್. ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾವ್ ಅ ವಂಡರ್ಫುಲ್ ಲೈಫ್ ಆ್ಯಂಡ್ I wish you all the best ನಿಮ್ಮ ಫ್ಯೂಚರ್ಗೆ. ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ಲವ್ ಯು ಆಲ್. ಬಾಯ್.